ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಕೊಡುಗೈ ದಾನಿಗಳಾದ ಸಮಾಜ ಸೇವಕ ಅರವಿಂದ್ ರಾಘನ್ ಅವರಿಗೆ ವಿವಿಧ ಶಾಲೆಗಳಲ್ಲಿ ಅದ್ದೂರಿ ಅಭಿನಂದನೆ. ಪಾಂಡುಪುರ ತಾಲೂಕಿನಲ್ಲಿ ಕಳೆದ 2006ರಿಂದ ಪ್ರಾರಂಭಗೊಂಡು ಇಲ್ಲಿಯವರೆಗೆ ಸುಮಾರು 20 ಕೋಟಿಗೂ ಅಧಿಕ ಸ್ವಂತ ಅನುದಾನವನ್ನು ನೀಡುವ ಮೂಲಕ ತಾಲೂಕಿನ 146 ಅಂಗನವಾಡಿ ಕೇಂದ್ರಗಳು ಹಾಗೂ 90 ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗೊಳಿಸಲಾಗಿದೆ ಎಂದು ಸಮಾಜ ಸೇವಕ, ವಕೀಲ, ಬೆಂಗಳೂರಿನ ಬಾಲಭೈರೇಶ್ವರ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಅರವಿಂದ್ ರಾಘವನ್ ಹೇಳಿದರು. ಪಾಂಡುಪುರ ತಾಲೂಕಿನ ಕೆಬೆಟ್ಟಳ್ಳಿ, ಯಗಡಹಳ್ಳಿ, ರಾಗಿಮುದ್ನಳ್ಳಿ ಹಾಗೂ ಪಟ್ಟಣದ ಹಾರೋಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಿಗೆ ಭೇಟಿ ನೀಡಿ ಅಭಿನಂದನೆ ಸ್ವೀಕರಿಸಿದ ಅವರು ನಂತರ ಮಾತನಾಡಿದರು. 2006ರಲ್ಲಿ ಪಾಂಡುಪುರ ತಾಲೂಕಿನ ಮಾಣಿಕ್ನಳ್ಳಿಗೆ ಭೇಟಿ ನೀಡಿದ ವೇಳೆ ಸರ್ವೇರ್ ಶಂಕರ ಅವರ ಪರಿಚಯವಾಯಿತು. ಗ್ರಾಮದ ಸರ್ಕಾರಿ ಶಾಲೆ ಹಾಗೂ ಅಲ್ಲಿನ ಮಕ್ಕಳ ಸ್ಥಿತಿ ನೋಡಿ ಕಣ್ಣೀರು ಹಾಕಿದೆ. ಅಂದಿನಿಂದ ತಾಲೂಕಿನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಾಡಬೇಕೆಂಬ ಆಲೋಚನೆಯೊಂದಿಗೆ ಸುಮಾರು 90 ಶಾಲೆಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಅಭಿವೃದ್ಧಿಗೆ ಮುಂದಾಗಿದ್ದೇನೆ. ಅದೇ ರೀತಿ 146 ಅಂಗನವಾಡಿ ಕೇಂದ್ರಗಳ ಅಭಿವೃದ್ಧಿಗೂ ಕಾರ್ಯಪ್ರವೃತ್ತರಾಗಿದ್ದೇನೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಶಾಲೆಗಳ ಹಾಗೂ ಅಂಗನವಾಡಿ ಕೇಂದ್ರಗಳ ಅಭಿವೃದ್ಧಿಗೆ ಅನುದಾನ ಒದಗಿಸುತ್ತೇನೆ ಎಂದರು. ನಾನು ಸಾಮಾನ್ಯ ವಕೀಲನಷ್ಟೇ, ಯಾವುದೇ ಉದ್ಯಮಿ ಅಥವಾ ದೊಡ್ಡ ರಾಜಕಾರಣಿ ಅಲ್ಲ. ಸರ್ಕಾರಿ ಶಾಲೆ ಉಳಿವಿಗಾಗಿ ನಮ್ಮ ಟ್ರಸ್ಟ್ ವತಿಯಿಂದ ಅನುದಾನ ಒದಗಿಸುತ್ತಿದ್ದೇನೆ. ಇದರಲ್ಲಿ ಯಾವ ಪ್ರತಿಫಲಾಪೇಕ್ಷೆ ಇರಿಸಿಕೊಂಡಿಲ್ಲ. ಪಾಂಡುಪುರ ತಾಲೂಕಿನಲ್ಲಿ ಜನಿಸದಿದ್ದರೂ ಪೂರ್ವ ಜನ್ಮದಲ್ಲಿ ಜನಿಸಿದ್ದೆ ಎಂದೆನಿಸುತ್ತದೆ ಎಂದರು. ನನಗೆ ಇಲ್ಲಿ ಕನ್ನಡ ಮಾತನಾಡಲು ಎಲ್ಲ ಗಣ್ಯರು ನನಗೆ ಅವಕಾಶ ಕಲ್ಪಿಸಿ ಈಗ ಬಹಳ ಚೆನ್ನಾಗಿ ಕನ್ನಡ ಮಾತನಾಡುತ್ತಿದ್ದೇನೆ ಎಂದು ತಿಳಿಸಿದರು. ಹಾರೋಳಿ ಶಾಲೆಗೆ 40,000 ದೇಣಿಗೆ ಸಂಗ್ರಹ. ಇದೇ ವೇಳೆ ಅರವಿಂದ್ ರಾಘವನ್ ಅವರು ಮುಂದುವರೆದು ಮಾತನಾಡಿ, ಸರ್ಕಾರಿ ಶಾಲೆಗಳ ಉಳಿವಿಗೆ ಕೇವಲ ದಾನಿಗಳು ನೆರವು ನೀಡಿದರೆ ಸಾಲದು, ಪೋಷಕರು ಕೂಡ ನೆರವು ನೀಡಿದರೆ ಸರ್ಕಾರಿ ಶಾಲೆಗಳ ಉಳಿವು ಸಾಧ್ಯ. ಹೀಗಾಗಿ ತಾಲೂಕಿನಲ್ಲಿ ಪೋಷಕರಿಗೆ ದೇಣಿಗೆ ಸಂಗ್ರಹ ಅಭಿಯಾನ ನಡೆಸಲಾಗುತ್ತಿದೆ. ಪೋಷಕರು ಪ್ರತಿ ಮನೆಗೆ 100 ರಿಂದ 5,000 ರೂಗಳವರೆಗೆ ದೇಣಿಗೆ ನೀಡಬಹುದು ಎಂದು ತಿಳಿಸಿದರು. ಈ ವೇಳೆ ಹಾರೋಳಿ ಶಾಲೆಗೆ ಸ್ಥಳದಲ್ಲೇ 40,000 ದೇಣಿಗೆಯನ್ನು ಸಂಗ್ರಹಿಸಲಾಯಿತು. 1 ಲಕ್ಷ ನೀಡಿದರೆ ನಾನು ಪ್ರತಿಯಾಗಿ 1 ಲಕ್ಷ ದೇಣಿಗೆ ನೀಡುತ್ತೇನೆ ಎಂದು ಅರವಿಂದ್ ರಾಘವನ್ ಇದೇ ವೇಳೆ ಘೋಷಣೆ ಮಾಡಿದರು. ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಧರ್ಮಶೆಟ್ಟಿ ಮಾತನಾಡಿ, ತಾಲೂಕಿನಲ್ಲಿ 90 ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಅರವಿಂದ್ ರಾಘವನ್ ಅವರು ತಮ್ಮ ಸ್ವಂತ ಹಣದಲ್ಲಿ ಅನುದಾನ ಒದಗಿಸುವ ಮೂಲಕ ತಾಲೂಕಿನ ಸುಮಾರು ಅರ್ಧದಷ್ಟು ಶಾಲೆಗಳ ಅಭಿವೃದ್ಧಿಗೊಳಿಸಿದ್ದಾರೆ. ಅವರ ಸೇವಾ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾದುದು ಎಂದರು. ಇದೇ ವೇಳೆ ಮುಖ್ಯ ಶಿಕ್ಷಕಿ ಮಂಜುಳಾ ಮಾತನಾಡಿ, ಅರವಿಂದ್ ರಾಘವನ್ ಅವರು ಕಾಮಧೇನು ಕಲ್ಪವೃಕ್ಷ ಎಂಬಂತೆ ಎಂದು ಬಣ್ಣಿಸಿದರು. ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ರತ್ನ ಬಿರುದು. ಇದೇ ವೇಳೆ ಸಮಾಜ ಸೇವಕ ಅರವಿಂದ್ ರಾಘವನ್ ಅವರಿಗೆ ಯಗಡಹಳ್ಳಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ರತ್ನ ಎಂಬ ಬಿರುದು ನೀಡಿ ಅಭಿನಂದಿಸಲಾಯಿತು. ಈ ವೇಳೆ ಬಿಜೆಪಿ ಮುಖಂಡ ಎಚ್.ಎನ್. ಮಂಜುನಾಥ್, ಕಸಾಪ ಮಾಜಿ ಅಧ್ಯಕ್ಷ ಎಚ್.ಆರ್. ಧನ್ಯಕುಮಾರ್, ಹೋರಾಟಗಾರ ಎಚ್.ಎನ್. ನಾರಾಯಣಗೌಡ, ಕ್ಷೇತ್ರ ಸಮನ್ವಯಾಧಿಕಾರಿ ಕೆ.ಎನ್. ಪ್ರಕಾಶ್, ಶಿಕ್ಷಣ ಸಂಯೋಜಕ ಲಿಂಗರಾಜ್, ಸರ್ಕಾರಿ ನೌಕರ ಸಂಘದ ಮಾಜಿ ಅಧ್ಯಕ್ಷ ಎಂ.ಡಿ. ಮರಸಮೇಗೌಡ, ರಾಗಿಮುದ್ರ ಸರ್ಕಾರಿ ಶಾಲೆ ಮುಖ್ಯ ಶಿಕ್ಷಕಿ ಮಂಜುಳಾ, ಹಾರೋಳಿ ಸರ್ಕಾರಿ ಶಾಲೆ ಮುಖ್ಯ ಶಿಕ್ಷಕ ಹರಳಳ್ಳಿ ಪುಟ್ಟರಾಜ್, ಯಗಡಹಳ್ಳಿ ಶಾಲೆ ಮುಖ್ಯ ಶಿಕ್ಷಕ ಯೋಗ ನರಸಿಂಹೇಗೌಡ, ಮುಖಂಡರಾದ ಆರ್ಯನಾಗಣ್ಣ, ಜನತಾ ಬಂಡ ರಾಮೇಗೌಡ, ಹಿರಿಮಳ್ಳಿ ವಿಶ್ವೇಶ್ವರ್, ಎನ್. ಭಾಸ್ಕರ್, ರಾಸ ಹನುಮಂತೇಗೌಡ, ರಾಗಿಮುದ್ರ ನಾಗೇಶ್ ಸೇರಿದಂತೆ ಇತರರು ಇದ್ದರು. ಅನೌನ್ಸ್ ಮಾಡೋರೆ ಇನ್ನು ಅವ್ರದೇ ಊರ್ದು ಅವ್ರು ಅನೌನ್ಸ್ ಮಾಡೋದು ಕೂಡ ಅವ್ರಿಗೆ ಸೇರಿದ್ದು ಕೊಡ್ತೀನಿ. ಈಗ ಇಲ್ಲ ದೊಡ್ಡವರು ಇದಾರಲ್ಲಪ್ಪ, ಇಲ್ಲ ರಂಗಮಂಟಪ ಮಾಡಬೇಕು ಅಂತ ಹೇಳಿದ್ರು. ನಾನು ಈಗ ಮಾಣಿಕಳ್ಳಿಯಲ್ಲಿ ಆರಿಸ್ಕಟ್ಟಬೇಕು ಅಂತ ಮಾಣಿಕಳ್ಳಿಗೆ ಸುಮಾರು ನಾನು ಸ್ವಂತ ಊರನ್ನು ತೆಗೆದುಕೊಂಡು ಒಂದು ದೇವಸ್ಥಾನ ಎಲ್ಲ ಮಾಡಿದ್ದೀನಿ. ಶಾಲೆಗೆ ಈಗ ಮೊನ್ನೆ 18 ಲಕ್ಷ ಖರ್ಚು ಮಾಡಿ ಹೋಗಿ ನೋಡಿ, ಮಾಡರ್ನ್ ಶಾಲೆನೂ ಇರೋಲ್ಲ. ನಾನೀಗ ಒಂದು ಶುರು ಮಾಡಿದ್ದೀನಿ. ಈಗ ಯಾರೋ ನಾನು ನಮ್ಮ ಪಕ್ಷದಲ್ಲಿ ಶುರು ಮಾಡಿದ್ದೀನಿ 1 ವರ್ಷ. ನಾನು ಹೇಳಿದ್ದು ಇಷ್ಟೇ, ನಾನು ಜಾಸ್ತಿ ದುಡ್ಡು ಕೇಳ್ತಾ ಇಲ್ಲ. ಯಾರ್ದೋ ದುಡ್ಡು ಎಲ್ಲ ಮಂದಿ ಆದ್ರೂ ಬೇಡ. ಈಗ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳಿ ಈ ಊರಿಗೆ ಅಂತ, ಫಾರ್ ಎಕ್ಸಾಂಪಲ್ ಎಲ್ಲ ಮನೆಯಿಂದ 100 ರೂಪಾಯಿ ಮಿನಿಮಮ್ ಕೊಡ್ತೀನಿ. ನಾನು ಜಾಸ್ತಿ ಕೇಳ್ತಾ ಇಲ್ಲ.
₹100 ಕೊಡ್ಲಿ, ಯಾರು ಶಕ್ತಿ ಜಾಸ್ತಿ ಇದೆ ಜಾಸ್ತಿನೇ ಕೊಡ್ಲಿ. ಅದು ಎಷ್ಟು ಕೊಡ್ತಾರೋ ಮ್ಯಾಚಿಂಗ್ ಅಮೌಂಟ್ ನಾನು ಹಾಕ್ತೀನಿ. ಏನೋ ಒಂದು ಉದಾನ ಮಾಡೋದು. 100 ವರ್ಷ ಆಗಿದೆ ಸರ್ ಈ ಶಾಲೆ, ಅದಕ್ಕೆ ಸರ್ ಯಾಕೆ ಮೇಡಮ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದೊಂದು ಮನೆಯಲ್ಲೂ ಒಂದೊಂದು ಕಲ್ಲುಗಳು ಒಂದು ಭಾಗ ಇದ್ರೆ ಒಂದು ಪಾತ್ರ ಇದ್ದಾನೆ, ಅವ್ರಿಗೂ ಒಂದು ನಮ್ಮ ಶಾಲೆ ಅಂತ ಬರಬೇಕು. ಇಲ್ಲಾಂದ್ರೆ ಯಾರೋ ಬರ್ತಾರೆ ಆಗ್ತಾರೆ ಹೋಗ್ತಾರೆ ಅಂತ ಇಲ್ಲ. ಮಾಡಿಕೊಳ್ಳಿ ಮೊನ್ನೆ ಶಾಲೆಯೆಲ್ಲ ನಾನು ಕಂಡಿದ್ದೀನಿ, ಆರ್ಟ್ಸ್ ಕೇಳಿದ್ರು. ನಾನು ಹೇಳ್ತೇನೆ ಆಯ್ತಪ್ಪ ಎಷ್ಟು ಕಲೆಕ್ಷನ್ ಮಾಡ್ತೀರೋ ನೋಡಿ, ನೀವು ಎಷ್ಟು ಮಾಡ್ತೀರೋ ನಾನು ಅಷ್ಟು ಕೊಡ್ತೀನಿ ಅಂತ. 1 ಲಕ್ಷ ಇಲ್ಲ, 2 ಲಕ್ಷ ಚಿಲ್ಲರೆ ಆಗಿದೆ. ಹೊಟ್ಟೂರಿನಲ್ಲಿ 64,000 ಆಗಿದೆ. ಇಲ್ಲ, ನಮ್ಮ ಹಿರೇಮನಹಳ್ಳಿಯಲ್ಲಿ ಒಂದು 40,000. ಸೊ ನಾನೇನು, ನೀವು ಇನ್ನೂ ಶುರು ಮಾಡಿ. ಏನಂದ್ರೆ ಮನೆಯವ್ರಿಗೆ ನಾವು ಜಾಸ್ತಿ ಕೇಳ್ತಾರೆ. ಟೋಕನ್ ₹100 ಕೊಡೋಂಗಿದ್ರೆ ಕೊಡಿ. ನಿಮ್ಮ ಕೆಪಾಸಿಟಿ ಜಾಸ್ತಿ 5,000 ಕೊಡ್ತೀರಾ ಕೊಡಿ. ಎಲ್ಲರಿಗೂ ಒಂದು ಪಾತ್ರ ಇದೆ. ಅವಾಗ ಏನಾಗ್ತಾರೆ, ಅವ್ರು ಜನ ಸೇರ್ಕೊಳ್ತಾರೆ. ಬೆಟ್ಟಳಿಗೆ ಬಂದ್ರಲ್ಲ ಅನೌನ್ಸ್ ಮಾಡ್ತೀವಿ. ಅವತ್ತು ಮೊದಲನೇ ದಿನ ಇವರು ಅನೌನ್ಸ್ ಮಾಡೋ 5,000 ಆಗಿತ್ತು. ಈಗ 1,15,000 ಆಗಿತ್ತು. ಟೀಚರ್ಗೆ 15,000 ಫೀಸ್ ಮಾಡಿಕ್ಕೆ 1 ಲಕ್ಷ ಆಗಿದೆ. ಇವ್ರು ಏನಾದ್ರು ಸರ್ ನೀವು 1 ಲಕ್ಷ ಕೆಲಸ ಮಾಡಿದ್ರೆ ನಾನು 1 ಲಕ್ಷ ಆಗ್ತೀನಿ. ಈ ಥರದ ರಂಗ್ ಮಾಡ್ಬೇಕು ಕೆಲಸ. ಯಾಕೆ ಗೊತ್ತಾ, ಹಂಗಿದ್ರೆ ಎಲ್ಲರಿಗೂ ಒಂದು ಪಾತ್ರ ಇದೆ. ಅವರು ಜವಾಬ್ದಾರಿಯಿಂದ ನೋಡ್ಕೊಳ್ತಾರೆ. ಇಲ್ಲಾದ್ರೆ ಯಾರೋ ಕಟ್ಟಿದ್ರು ಹೋದ್ರು ಗಲೀಜ್ ಮಾಡೋದು. ಈಗ ಒಳ್ಳೆ ಇವತ್ತು ಮೊದಲನೇದಾಗಿ ಟೀಚರ್ಸ್ಗಳು ಸೇರ್ಕೊಂಡಂಗೆ ಯಾರೇ ಇರಲಿ, ಕಿರಣೆ ಅವತ್ತು ಎಲ್ಲ ಸೇರ್ಕೊಂಡಂಗೆ ₹100ಗಿಂತ ಮೇಲ್ಪಡಿ ಯಾರೇ ಇದ್ರು ಈಗ ಅನೌನ್ಸ್ ಈಗಲೇ ಪ್ರಾರಂಭ ಮಾಡಿ. ಆಯ್ತು, ಮೊದಲನೇದಾಗಿ ರಾಘವನದಿಂದ ₹5,000 ಅಮೌಂಟ್ ಕೊಡ್ತಾ ಇದ್ದಾರೆ. ಟೀಚರ್ ಒಬ್ರು ಬರ್ಕೋಬೇಕು. ಕೊಡ್ತೀನಿ ಈಗ. ಧನ್ಯಕುಮಾರ್ ಅವ್ರಿಗೆ ಕೊಡ್ತೀನಿ. ಅವ್ರ ಆಧಾರ್ ನಂಬರ್, ಅಡ್ರೆಸ್, ಫೋನ್ ನಂಬರ್. ಅರವಿಂದ್ ರಾಘವ್ ಸರ್ ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ. ಇಲ್ಲಿ ಒಳ್ಳೆಯವರು ಒಂದೇ ಅಮೌಂಟ್ ಕೊಡೋರು ಕೂಡ ಯಾಕೆ ಮನೆಗೆ ₹100 ಹಾಕ್ಬೇಕು ಅಂತ ಇದ್ದಾರೆ ಅಂದ್ರೆ, ನಾನ್ ಕೊಟ್ಟಿದ್ದೀನಿ, ನನ್ನ ಶಾಲೆ ಅನ್ನೋ ಅಭಿಮಾನನೂ ಇರ್ತದೆ, ಮತ್ತೆ ಎಲ್ಲರ ಇನ್ವಾಲ್ವ್ಮೆಂಟ್ ಇರ್ತದೆ ಈ ಶಾಲೆ ಬಗ್ಗೆ. ನಾನು ಒಂದಷ್ಟು ದುಡ್ಡು ಕೊಟ್ಟಿದ್ದೀನಿ, ನಾನು ಈ ಶಾಲೆ ಗಮನಿಸ್ಬೇಕು, ನನ್ನ ದುಡ್ಡು ಏನಾಗ್ತಾ ಇದೆ, ನಾನು ಕೊಟ್ಟಿರೋ ದುಡ್ಡು ಅಂತ ಗಮನನೂ ಇರ್ತದೆ. ಹಾಗಾಗಿ ತುಂಬಾ ಒಳ್ಳೆ ವಿಷಯ ಇದನ್ನ. ನಮ್ಮೂರು, ನಮ್ಮ ಗ್ರಾಮ, ನಮ್ಮ ಸ್ನೇಹ ಅಂತ ಒಂದು ಕಾರ್ಯಕ್ರಮ ಶುರು ಮಾಡಬೇಕು. ಒಬ್ಬೊಬ್ರು ಅವ್ರ ಗ್ರಾಮಸ್ಥರಿಗೆ ನೋಡಿ, ಇವರು ಇಲ್ಲಿಂದ ಬೆಂಗಳೂರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ನಮ್ಮ ಗ್ರಾಮ ಏನೋ ಮಾಡಬೇಕು ಅಂತ. ಆ ಥರ ಪ್ರತಿಯೊಬ್ಬರಿಗೂ ಬರುತ್ತೆ. ಯಾರಾದ್ರೂ ಸಹಾಯ ಮಾಡ್ತಿದ್ರೆ ಮತ್ತೆ ಇದಕ್ಕೊಂದು ಟೀಮ್ ಬೇಕು. ಎಲ್ಲರೂ ಮನೆ ಹತ್ರ ಹೋಗಿ ವಸೂಲಿ ಮಾಡ್ಲಿಕ್ಕೆ ಬರ್ಕೊಳ್ಳಿದ್ದಾರೆ. ಆರೋಳಿ ನಾರಾಯಣಗೌಡರು ಕೆಪಿಟಿಯಲ್ಲಿ 5,000 ಅನೌನ್ಸ್ ಮಾಡೋರು. ಅದು ಮುಂಚೆ ಹೇಳ್ಬಿಡ್ತೀನಿ. ನಾನು ಓದಂಥ ಶಾಲೆ, ನಾನು ಉನ್ನತ ಮಟ್ಟ ಎಜುಕೇಷನ್ ಮಾಡಬೇಕಾದ್ರೆ ನಾನು ಗೌರ್ಮೆಂಟ್ ಶಾಲೆಗೆ ಓದಿರೋದು. ನಾನು MA ಪದವಿ ಮುಗಿಸ್ಕೊಂಡು ನಾನು BPEd ಮಾಡಿಕೊಂಡು ಈಗ ದೈಹಿಕ ಶಿಕ್ಷಣ ಆಗಿದೆ ಮತ್ತು ಲೆಕ್ಚರರ್ ಆಗಿದೆ. ಇದಕ್ಕೆ ನಾನು ₹5,000 ನನ್ನ ಶಾಲೆಗೆ ಡೊನೇಟ್ ಮಾಡ್ತಾ ಇದ್ದೀನಿ. ನಾವೊಂದು 1 ಲಕ್ಷ ಹಾಕ್ತೀವಿ, ಏನೋ ಒಂದು ಕಾರ್ಯಕ್ರಮ ಮಾಡೋಣ. ಇದನ್ನೇ ಮುಖ್ಯ. ನಾವು ಕೂಡ ಯಾಕಂದ್ರೆ ಈ ಶಾಲೆಗೆ ಬಂದು ಸುಮಾರು ಒಂದು 9 ತಿಂಗಳಾಯ್ತು. ಈ ಸಾಮಾಜಿಕ ಕಾರ್ಯಕ್ಕೆ ಸಾಕಷ್ಟು ಜನ ಕೈ ಜೋಡಿಸಿದ್ದಾರೆ. ಈ ಗ್ರಾಮದಲ್ಲಿ ಆಗ್ಬೋದು, ಪ್ರಮುಖ ವ್ಯಕ್ತಿಗಳಾಗ್ಬೋದು. ನಾನು ಕೂಡ ₹5,000 ಶಾಲೆಗೆ ಕೊಡೋಕೆ ಇತ್ತು. ₹100 ಮೇಲ್ಪಟ್ಟು ಮೊದಲನೇದಾಗಿ ಇಂಥ ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡಿರೋದಕ್ಕೆ ನಮ್ಮ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಈ ಶಾಲೆ ಒಂದು ಪಾಂಡವಪುರಕ್ಕೆ ಹೊಂದ್ಕೊಂಡಂತ ಇರುವಂತ ಗ್ರಾಮ. ಇದು ಪಾಂಡವಪುರದ 5th ಡಿವಿಷನ್. ಅದರಿಂದ ಇಲ್ಲಿ ಶಾಲೆ ಕೊಡೋದಕ್ಕೆ ಅವರು ಹಿಂದೆ ಮುಂದೆ ನೋಡ್ತಾ ಇದ್ರು, ಬಹಳ ಹಿಂದೆ. ಯಾಕಂದ್ರೆ ಇದು ಪಾಂಡವಪುರ ಸೇರಿರೋದ್ರಿಂದ ಪಾಂಡವಪುರದಲ್ಲೇ 3-4 ಶಾಲೆ ಇದೆ, ಅಲ್ಲಿ ಬಂದು ಓದಿ ಅಂತ ಆ ತರ ಇತ್ತು ನಮ್ದು 5th ಡಿವಿಷನ್. ಯಾಕಂದ್ರೆ ಇದು ಪಾಂಡವಪುರ ಸೇರೋದು. ಆವತ್ತಿನ ಕಾಲದಲ್ಲಿ ನಮ್ಮ ಹಿಂದಿನವರ ನಮ್ಮ ತಾತ ಅವರು ಇವರೆಲ್ಲ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆಗಿದ್ದಂತ ಸಂದರ್ಭದಲ್ಲಿ
ಈ ಶಾಲೆಯನ್ನ ಆರೋಡಿಗೆ ತರೋದಕ್ಕೆ ಬಹಳ ಹೋರಾಟ ಮಾಡಿದ್ರು. ಆ ರೀತಿ ಹೋರಾಟ ಯಾವ ರೀತಿ ಅಂದ್ರೆ ಹೋರಾಟ ಮಾಡಿ ಈ ಊರಿಗೆ ಶಾಲೆಯನ್ನ ತಂದ್ರು. ಇಂತಹ ಒಂದು ಸಂದರ್ಭದಲ್ಲಿ ಈ ಶಾಲೆಗೆ ಒಂದು ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಇದಕ್ಕೆ ನನ್ನ ಮನಸ್ಪೂರ್ವಕವಾಗಿ 10,000 ರೂಪಾಯಿ ನಮ್ಮೆಲ್ಲ ಗ್ರಾಮಸ್ಥರ ಪರವಾಗಿ ನಂದು ಅಂತ ಹೇಳ್ಕೊಡಲ್ಲ, ಇದು ನನ್ನೂರು, ನನ್ನ ಗ್ರಾಮಸ್ಥರ ಪರವಾಗಿ ಕೊಡ್ತೀನಿ. ನನ್ನ ಹೆಸರು ಬರ್ಕೊಳ್ತಿದ್ರು ಪರವಾಗಿಲ್ಲ, ನಮ್ಮ ಆರವಾಡಿ ಗ್ರಾಮದವರು ಅಂತ ಬರ್ಕೊಂಡು ಸರಿ. ಧನ್ಯವಾದ. ಇವತ್ತು 2 ಶಾಲೆ ಪೇಂಟಿಂಗ್ ಆಗ್ತಾ ಹೋಗಿ ಬಂದೆ. ದೇವ್ರು ನಿಮ್ಮ ಪ್ರೀತಿಯಿಂದ ಶಕ್ತಿಯಿಂದ ನಮಗೂ ಅವಕಾಶ ಕೊಡ್ತಾ ಇದ್ದಾರೆ, ಧನ್ಯವಾದಗಳು ನಿಮಗೆ. ಅದೇ ಟೈಮ್ ನಿಮ್ದು ಒಂದು ಕರ್ತವ್ಯ ಇದೆ, ಒಂದು ಪಾತ್ರ ಇದೆ ಅಂತ ಕೇಳಿ. ಆರೋಳಿ ನಿಮ್ಮ ಸುದ್ದಿನೇ ಮಾತಾಡಿದ್ದೀವಿ, ಬನ್ನಿ ಅಂತ ಹೇಳಿದ್ವಿ, ಅನೌನ್ಸ್ ಮಾಡಿದ್ರಿ. ಈಗ ಅಲ್ಲೊಂದು 50 ಸಾವಿರ ಹೋಗೋಣ. ಅಷ್ಟೇ ಬೇಕು. 46 ಅಂಗನವಾಡಿ ಆಯಿತು, 90 ಶಾಲೆಗಳಾಯಿತು. ಮುಂದೆ ವರ್ಷಕ್ಕಿಂತ ಇಂಪ್ರೂವ್ಮೆಂಟ್ ಆಯ್ತದೆ ನಮ್ಮದು. ಶಾಸಕರು ವ್ಯಾನ್ ತೋರಿಸ್ತೀನಿ ಇದ್ದಾರೆ. ವ್ಯಾನ್ ಆದರೆ ನಮಗೆ ನೆಕ್ಸ್ಟ್ಗೆ 150 ಮೇಲೆ ಹೋಯ್ತು ಮಕ್ಕಳು. ಹ್ಞೂ 55 ಆಯಿತು. ಈಗ ಒಂದು ಟ್ರ್ಯಾಕ್ ಶೂಟ್ ಕೊಡಿಸ್ತಾವ್ರೆ ನಮ್ಮ ಮಗನೇ. ಹಂಗೆ ಬಂದ್ಬಿಡ್ತಾರೆ, ಹಂಗೆ ಅನೌನ್ಸ್ ಈಗ ಒಬ್ಬರು ಬ್ಯಾಗ್ ನೋಡಿ, ಮೂಡಲಕೊಪ್ಪಲು ಶಾಲೆ ಇವರು ಇರುವಾಗ ಫುಲ್ ಪೇಂಟಿಂಗ್ ಮಾಡಿಸಿ, ಟ್ರ್ಯಾಕ್ ಶೂಟು ಕೊಡಿಸಿ, ಲ್ಯಾಬ್ ಮಾಡಿಸಿದ ಮೇಲೆ ಫುಲ್ ಪಿಕಪ್ ಆಗಿದೆ. ಈಗ ಬೆಳ್ಳಾಳಿಯಲ್ಲಿ ಫುಲ್ ಸ್ಟಾಫ್ ರೂಮ್ 2.5 ಲಕ್ಷ ಖರ್ಚು ಮಾಡಿ ಟೈಲ್ಸ್ ಹಾಕಿ ಮಾರ್ಬಲ್ ಹಾಕಿ ತುಂಬ ಚೆನ್ನಾಗಾಗಿದೆ. ಅಲ್ಲೂ ಇಂಪ್ರೂವ್ಮೆಂಟ್ ಆಗಿದೆ. ಆ ಕಡೆ ಬರುವಾಗ ಮಾಣಿಕಲ್ಲಿ ಮೂಡಲಕೊಪ್ಪಲು ಆ ಸೈಡು ಮೇಡಮ್ ಸ್ಪೋಕನ್ ಇಂಗ್ಲೀಷ್ ಎಲ್ಲ ಕ್ಲಾಸ್ ಸ್ಪೋಕನ್ ಇಂಗ್ಲೀಷು ಮಾಡ್ತೀವಿ, ಜೊತೆಗೆ ಮಮ್ಮಿ ಸಿಲೆಬಸ್ ಮಾಡ್ತೀವಿ. ಲ್ಯಾಂಗ್ವೇಜಸ್ ಇಂಗ್ಲೀಷ್ ಕನ್ನಡ ಮುಖ್ಯ, ನೋ ಡೌಟ್. ಸ್ವಲ್ಪ ಇಂಗ್ಲೀಷು ಟಚ್ ಕೊಡ್ತಾ ಇದ್ದೀವಿ ಸರ್, ಡೈಲಿ ವರ್ಡ್ಸ್. ಹೌದು ಸರ್. ನನ್ನ ಅನುಭವ ಹೇಳ್ತಾ ಇದ್ದೀನಿ. 10ನೇ ಕ್ಲಾಸಲ್ಲಿ ನಮ್ಮ ಮಕ್ಕಳು 10ನೇ ಕ್ಲಾಸಲ್ಲಿ ಕಾನ್ವೆಂಟ್ ಮಕ್ಕಳ ಜೊತೆ ಕಂಪೀಟ್ ಮಾಡೋಕ್ಕಾಗ್ತಾ ಇಲ್ಲ. ಅವ್ರು ಜಾಸ್ತಿ ಮಾರ್ಕ್ ತೊಗೊಂಡು ಅವರು ಸ್ಕಾಲರ್ಶಿಪ್ಪು ಕಾಲೇಜ್ಗೆ ಹೋಗ್ಬಿಡ್ತಾರೆ. ನಮ್ಮವರು ಇಂಗ್ಲೀಷ್ ಕಮ್ಮಿ, ಅದಕ್ಕೆ ಎಕ್ಸಾಮಲ್ಲಿ ನಾವು ಸ್ವಲ್ಪ ಕಮ್ಮಿ ಮಾಡ್ಕೊಡ್ತಾ ಇದ್ದೀವಿ. ಸರ್ ಎವ್ರಿಡೇ 20 ವರ್ಡ್ಸ್ ಬರೆಸ್ತಾ ಇದ್ದೀವಿ. ಎವ್ರಿಡೇ 20 ವರ್ಡ್ಸ್ ಬರೆಸ್ತಾ ಇದ್ದೀವಿ. ಇಂಗ್ಲೀಷ್ ವರ್ಡ್ಸ್ ವಿತ್ ಕನ್ನಡ ವರ್ಡ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ನೇಮ್, ಮತ್ತು WH ಫಾರ್ಮೇಷನ್, ಬೇಸಿಕ್ ಸ್ಪೋಕನ್ ಇಂಗ್ಲೀಷ್. ಅಲ್ಲ ಸರ್, ಅದು ಕಾನ್ಫಿಡೆನ್ಸ್ ಬರಬೇಕು ಅವ್ರಿಗೆ. ಈಗ ನಾನು ಇಂಗ್ಲೀಷಲ್ಲಿ ಮಾತಾಡೋದು ಮಕ್ಕಳ ಹತ್ರ ಕರೀರಿ, ಯಾರು ಡೋಂಟ್ ವರಿ, ಅದು ತಪ್ಪು ಮಾಡ್ತಾರೆ. ಏಷ್ಯರು ಬಂದಿದ್ರು ಸರ್. ಜಡ್ಜ್ ಬಂದ, ನೀವು ಬಂದಾದ್ಮೇಲೆ ಜಡ್ಜ್ ಬಂದಾಯ್ತು, ಏಷ್ಯರ್ ಬಂದಾಯ್ತು, ಏಷ್ಯರು ಬಂದು ಇಂಗ್ಲೀಷು ಏನು ಮಾಡ್ಬೇಕು ಸೇಮ್ ನಿಮ್ಮಂಗೆ ರಾಮಕೃಷ್ಣ ಬಂದ್ರು, ಎಲ್ಲ ಬಂದು ಶುರು ಆಯ್ತು. ಇಲ್ಲ, ಅದು ತಪ್ಪು, ಹಂಗೆ ಮಾಡ್ಕೋಬೇಡಿ. ಶುರು ಮಾಡಿದ್ರೆ ನಿಲ್ಬಾರ್ದು. ಮುಂದೆ ಯಾವತ್ತಷ್ಟು ಅದಕ್ಕೂ ಒಳ್ಳೇದಲ್ಲ, ನಮ್ಗೂ ಒಳ್ಳೇದಲ್ಲ. ಶುರು ಮಾಡಿದ್ರೆ ನಾನ್ ಸ್ಟಾಪ್ ಹೊಡಿಬೇಕು. ಎಲ್ಲಿ ಯಾವುದು ನೀವು ಶುರು ಮಾಡಿದ್ರೆ ಯಾವುದು ಇವ್ರಿಗೆ ಗೊತ್ತಲ್ಲ, ಯಾವುದು ನಿಂತಿಲ್ಲ. ನನ್ನ ನೇಚರ್ ಸ್ಟಾರ್ಟ್ ತೋರಿಸು, ತೊಗೊಂಬ. ನೀನು ತಗೊಂಬರೋದು 368 ಸ್ಕೂಲ್ಗೆ ಬಂದಿರೋದು. ಊರಿಗೆ ಒಂದು ಪ್ರಾಜೆಕ್ಟ್ ಸರ್, ತುಂಬ ಚೆನ್ನಾಗಿ ಇಟ್ಕೊಂಡ್ರೆ ಕೇಳಿ ಸರ್. ಇವು ಎಷ್ಟದು ಸರ್ ಗ್ಯಾರಂಟಿ ಇರೋದು. ನಾಟ್ ದಿಸ್ ಮಂತ್, ಕಮ್ಮಿ. ಬರ್ತೀರಾ ಈಗ ಹೊರಡ್ಬೋದಾ? ಬರ್ತೀರಾ? ಬಂದ್ಬಿಡಿ ಗಾಡಿ. ಕ್ಯಾಪ್ಸಿಕಮ್ ಕನ್ನಡದಲ್ಲಿ ಏನು? ಬಿಟ್ರೆ ಎಡ್ಡಳ್ಳಿ ದಪ್ಪ ಮೆಣಸಿನ್ಕಾಯಿಗೆ ಊಟಕ್ಕೆ ಇದು ಕ್ಯಾಪ್ಸಿಕಮ್. ರಾಗಿ ಮುದ್ದೆ. ಇದು ಒರಿಜಿನಲ್ ಬ್ರಿಂಜಾಲ್, ಬಾಳೆಕಾಯಿ, ಇದು ಬದನೆಕಾಯಿ, ಬ್ರಿಂಜಾಲ್. ಇದು ಬೀಟ್ರೂಟ್, ಕೆಂಪಾಗಿರುತ್ತಲ್ಲ ಬೀಟ್ರೂಟ್. ಇದು ಬಿಟ್ರ್ ಗೋಲ್ಡ್, BITT. ನೋಡು, ಇಲ್ಲಿ ಮಿಸ್ಟೇಕ್ ಮಾಡಿದ್ದೆ ನೋಡು. ನಾನು ಡೈಲಿ ಹೇಳ್ಕೊಡ್ತೀನಿ ಫ್ರೀಯಾಗಿ, ಪುಸ್ತಕ ಎಲ್ಲ ಬರಿತೀನಿ ಪ್ರಾಪರ್ಟಿ ಲಾ ಬಗ್ಗೆ. ಬಿಟ್ಟರ್ BITT. ವೆಲ್ಕಮ್ ಮಾಡಿ, ಸ್ವಾಗತ ಕಾಣ್ದ ಮಾಡ್ರ, ಸ್ವಾಗತ ಸುಸ್ವಾಗತ ಅಂದ್ರ. ಹಾ, ಸ್ವಾಗತ ಸುಸ್ವಾಗತ.
ಇರ್ಲಿ ಈಗ ಇಲ್ಲೂ ಅಷ್ಟೇ ನೀನು ಬೇಡ 2 ನಿಮಿಷ ಅಲ್ಲಿ ಇವ್ರು ಕಾಯ್ತಾರೆ. ಶಾಲಾ ಮಕ್ಕಳಿಗೆ ಅದರಲ್ಲೂ ಸರ್ಕಾರಿ ಶಾಲಾ ಮಕ್ಕಳಿಗೆ ನಮ್ಮ ತಾಲೂಕಿನಾದ್ಯಂತ ಸುಮಾರು 135ಕ್ಕೂ ಹೆಚ್ಚು ಶಾಲೆಗಳಿಗೆ ಪೀಠೋಪಕರಣ ಪಾಠೋಪಕರಣಗಳು ಮತ್ತೆ ಸುಣ್ಣ ಬಣ್ಣಗಳು ಸರ್ಕಾರಿ ಶಾಲೆಗಳ ಒಂದು ಅಭಿವೃದ್ಧಿಗಾಗಿ ದಾಖಲಾತಿ ಅಭಿವೃದ್ಧಿಗಾಗಿ ನಮ್ಮ ಶ್ರೀಯುತ ಕಾಲಭೈರವೇಶ್ವರ ಟ್ರಸ್ಟ್ನ ಬಾಲಭೈರವೇಶ್ವರ ಟ್ರಸ್ಟ್ಗಳಂತ ಅಧ್ಯಕ್ಷರಾದಂತಹ ಶ್ರೀಯುತ ಅರವಿಂದ್ ರಾಘವನ್ ಸರ್ ಅವರು ಸಾಕಷ್ಟು ಈಗ ಸಂಪತ್ತು ಎಲ್ಲರ ಹತ್ರನೂ ಇರ್ತದೆ, ಆದ್ರೆ ಅದನ್ನ ದಾನ ಮಾಡುವಂತವ್ರು ಕಡಿಮೆ ಇರ್ತಾರೆ. ಅಂತದ್ರಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ಏಳಿಗೆಗಾಗಿ ಉಳಿವಿಗಾಗಿ ಸಾಕಷ್ಟು ನಮ್ಮ ಶಾಲೆಗಳಿಗೆ ದಾನಗಳನ್ನ ಕೊಡ್ತಾ ಬರ್ತಿದ್ದಾರೆ. ಅವ್ರಿಗೆ ಅವ್ರದೇ ಆದಂತಹ ಸಹಾಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲೂ ಕೂಡ ನಾವು ಬಹಳಷ್ಟು ಕಳೆದ ಸಾಲಿನಲ್ಲಿ ಇನ್ವೈಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಸರ್ನ. ಈಗ ಮಂಜಣ್ಣವರು ಮತ್ತೆ ನಮ್ಮ ರಾಮಕೃಷ್ಣವ್ರನ್ನ ನಾವು ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ದು. ಆಗ ಅವರಲ್ಲಿ ಕೇಳ್ಕೊಂಡ ಸಂದರ್ಭದಲ್ಲಿ ಸರ್ ನಿಮ್ ಶಾಲೆಗೆ ಆಗಸ್ಟ್ 15ಕ್ಕೆ ಕರೆಸ್ತೀನಿ ಅಂತ ಮಂಜಣ್ಣವರು ಹೇಳಿದ್ರು. ಆದ್ರೆ ಅದೇನು ಗೊತ್ತಿಲ್ಲ ದೈವ, ಇನ್ನು ಆಗಸ್ಟ್ ತಿಂಗಳಲ್ಲೇ ಆಗಸ್ಟ್ 1ರಲ್ಲೇ ಈಗ ಸರ್ನ ನಮ್ಮ ಶಾಲೆಗೆ ಒಂದು ಆಹ್ವಾನ ಮಾಡ್ಕೊಳ್ಳುವಂತ ಸ್ಥಿತಿ ಬಂದಿದೆ. ಇದೊಂದು ಖುಷಿಯ ವಿಚಾರ ಅಂತ ಹೇಳ್ತಾ ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ STMC ಪರವಾಗಿ, ನಮ್ಮೆಲ್ಲ ನಮ್ಮೂರಿನ ಗ್ರಾಮಸ್ಥರ ಪರವಾಗಿ, ಎಲ್ಲ ಹಿರಿಯರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇನೆ. ಮತ್ತು ಕಟ್ ಮಾಡೋ ಮುಖಾಂತರ ಹೊಸ ಕೊಟ್ಟಿದ್ರಾ? ಏನು ಥ್ಯಾಂಕ್ಸ್ ಬೇಡ, ಥ್ಯಾಂಕ್ ಯು. ತುಂಬಾ ಧನ್ಯವಾದ. ಹಿರಿಯರು, ಮುಖಂಡರು, ಈ ಶಾಲೆಯಲ್ಲಿ ಇರೋ ಶಿಕ್ಷಕರು, ಮುಖ್ಯವಾಗಿ ಪೋಷಕರು, ಆಮೇಲೆ ನನ್ನ ಪ್ರಿಯ ಮಕ್ಕಳೇ, ಇವತ್ತು ನನಗೆ 20 ವರ್ಷ ಇಲ್ಲಿ ಸೋಷಿಯಲ್ ಸರ್ವಿಸ್ ಮಾಡಿದ್ಮೇಲೆ ಒಂದು ಭಾಗ್ಯ ಸಿಕ್ತು ಅಂತ ಹೇಳ್ಬೋದು. ಈ ಮಂಜನ ಈ ಬಸವಣ್ಣಿಂದ ಬರುವಂತ ಮಾಡಿ ನಾನು ಕರ್ಕೊಂಡ್ಬಂದಿದ್ದು ಭಾರಿ ಖುಷಿ ಆಯ್ತು ನನಗೆ. ಯಾಕಂದ್ರೆ ಈ ಥರ ಸದಪುಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಳ್ಳಕ್ಕೆ ಅವಕಾಶ ತುಂಬ ಧನ್ಯವಾದ. ಎರಡನೇದಾಗಿ ನಾನು ಹೇಳ್ಕೊಳ್ತೇನೆ, ಯಾಕಂದ್ರೆ ನನಗೂ ರಾಜಕೀಯ ಸಂಬಂಧ ಇಲ್ಲ, ನಾವು ರಾಜಕಾರಣಿನೂ ಇಲ್ಲ, ನಾನು ಹೋಗೋದು ಇಲ್ಲ. ನಾವು ಸಮಾಜ ಸೇವಕರು 2006ರಿಂದ ಸಮಾಜ ಸೇವೆ ಮಾಡ್ತಾ ಇದ್ದೀವಿ. ಈ ಪಾಂಡವಪುರ ತಾಲೂಕಲ್ಲಿ ಜನ ಪ್ರೀತಿಯಿಂದ ಅವರು ಒಂದು ಈ ಶಿಕ್ಷಕರು ಮಕ್ಕಳು, ಪ್ರಿಯ ಮಕ್ಕಳನ್ನು ನೋಡಿಕೊಂಡು ಸುಮಾರು ದೇವರು ನಮಗೂ ಶಕ್ತಿ ಕೊಟ್ಟಿದ್ದಾರೆ. ಇವತ್ತವರೆಗೂ 146 ಅಂಗನವಾಡಿ ಆಗಿದೆ, 90 ಶಾಲೆಗಳಿಗೆ ನಾವು ಕೊಡ್ತಿದ್ದೇವೆ. ಯಾಕೆ ನೀವು ಕೇಳ್ಬೋದು, ದುಡ್ಡು ಸುಮ್ಮನೆ ಇಲ್ಲಿ ಬಂದು ಯಾಕೆ ಕೊಡ್ತೀರಾ ಅಂತ. ನನಗೇನಂದರೆ ಇಲ್ಲಿ ಶಿಕ್ಷಕರು ಭಾರಿ ಇಷ್ಟ ಆಯಿತು, ಟೀಮ್ ಭಾರಿ ಇಷ್ಟ ಆಯಿತು. ದುರುಪಯೋಗಿಸಲ್ಲ, ದುಡ್ಡು ಕೊಟ್ಟರು ಅದು ಉಪಯೋಗಿಸ್ತಾರೆ ಅಂತ ನಮಗೆ ನಂಬಿಕೆ ಇದೆ. ಎರಡನೇದೇ, ಪಾಂಡವಪುರ ಜನ ಅಂದರೆ ನನಗೆ ಭಾರಿ ಪ್ರೀತಿ. ಫಸ್ಟು ಬಂದಿದ್ದಾನೆ ನಮ್ಮ ಶಂಕರ್, ಇವರು ತಮ್ಮ ಶಂಕರು, ನಮ್ಮ ಪರಮಾಣಿ ಭೂಮಾಕ್ಬರು ಮಾಣಿಕರಲ್ಲಿ ಅವ್ರು ಕರೆದ್ರು ಒಂದು ದಿವಸ. ನನಗೆ ಮುದ್ದೆ ತಿನ್ನೋದು ಭಾರಿ ಇಷ್ಟ. ಅವ್ರ ಮನೇಲಿ ಮುದ್ದೆ ತಿನ್ನೋದು ಆಚೆ ಬರುವಾಗ ಕೇಳಿದ್ದು ಏನು ಶಾಲೆ ಅಂದರು. ಇದೇ ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಶಾಲೆ ಅವತ್ತು ಶುರು ಮಾಡಿದ್ದು 6 ಲಕ್ಷ ಕೊಟ್ಟು 2006ರಲ್ಲಿ. ಮೊನ್ನೇನು ಮಣಿಕಳ್ಳಿ ಶಾಲೆಯಲ್ಲಿ 14 ಲಕ್ಷದಲ್ಲಿ ಫುಲ್ ಮಾಡರ್ನ್ ಟೈಲ್ಸ್ ಹಾಕಿ ಒಳ್ಳೆ ಶಾಲೆ ಮಾಡಿದ್ದೀನಿ. ಈ ವರ್ಷನೇ ಸುಮಾರು 1.5 ಕೋಟಿಗೆ ಒಂದು 10 ಶಾಲೆಗಳಿಗೆ ಪೇಂಟು ಎಲ್ಲ ಬಣ್ಣ ಹೊಡಿಸಿ ಟೈಲು ಮಾಡ್ತಾ ಇದ್ವಿ. ಅದೆಲ್ಲ ಇಲ್ಲಿ ಮೊನ್ನೆ ಹೆಗ್ಡೆಲ್ಲಿಗೆ ಹೋಗ್ಬೇಕು, ಮಂಜನ ಫೋನ್ ಮಾಡಿದ್ರು, ಯಾವುದೋ ಒಂದು 40,000 ರೂಪಾಯಿ ಅರ್ಜೆಂಟ್ ಬೇಕಂತೆ ಸರ್, ಯಾವುದೋ ಟೇಬಲ್ ಚೇರ್ ಅಂತ. ಅಂಗನವಾಡಿಗೆ ನಾನು ನಂದು ಮೂರ್ತನೋ ಇಲ್ಲಾಂದರೆ
ನನ್ನ ಕಣ್ಣು ಕಾಣದೇ ಇರೋ ಗೊತ್ತಿಲ್ಲ. ಹೋದ ವರ್ಷನೇ ನಾನು ಸ್ವಾತಂತ್ರ್ಯ ದಿನಾಚರಣೆ ಸುಖತನ ಹೋಗುವಾಗ ಶಾಲೆಗೆ ಹೋಗುವಾಗ ಆಚೆ ಬರುವಾಗ ಕೇಳಿದ್ದು ಯಾವುದು ಏನಮ್ಮ ಇದು ಅಂತ. ಇದು ಅಂಗನವಾಡಿ ಸೆಂಟರ್ ಸರ್. ಅದು ಒಳಗಡೆ ಹೋಗಿ ನೋಡಿದ್ರೆ ಎಲ್ಲ ಮಕ್ಕಳನ್ನ ನೆಲದಲ್ಲಿ ಕೂತಿದ್ರು, ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಇದೇನೇ ಅವಸ್ಥೆ, ಅಂಗನವಾಡಿಗೆ ಅಷ್ಟು ಕೊಡಲ್ಲ ಅಂತ. ಆವತ್ತು ಶುರು ಮಾಡಿದ್ದು ಹೋದ ವರ್ಷ 8ನೇ ತಿಂಗಳು, ಇದೇ ತಿಂಗಳಲ್ಲಿ ಇವತ್ತು 146 ಶಾಲೆ ಮಾಡಿದ್ವಿ. ಅಂಗನವಾಡಿ ಶಾಲೆಗಳಿಗೆ ಈ ಥರ ಇದು ಟೇಬಲ್ ಚೇರು, ಕುಕ್ಕರು, ಮಿಕ್ಸರು ಎಲ್ಲ ಕೊಡಿಸಿ ಅಟ್ಲೀಸ್ಟ್ ಒಂದು ಲೆವೆಲ್ಗೆ ಮಕ್ಕಳು ಮಾಡಲಿ ಅಂತ ಒಂದು ಆಸೆ ನಮಗೆ. ಆಮೇಲೆ ಬೀರು ಕೊಡಿಸಿ ಮಾಡ್ತಾ ಇದ್ದೀವಿ. ನಾನು ಇವತ್ತು ಮೊದಲನೇ ಬಾರಿ ಬಂದಿದ್ದೀನಿ, ಮತ್ತೆ ಬರ್ತೀನಿ. ಈಗ ಇನ್ನೊಂದು ಪ್ರೋಗ್ರಾಮ್ ಹೋಗ್ಬೇಕಾಗಿದೆ. ನನಗಿಷ್ಟೇ, ನಾನು ಯಾವಾಗಲೂ ಹೇಳೋದು, ಮೊನ್ನೆ ಭಾರಿ ಖುಷಿ ಆಯಿತು ನಮ್ಮ ಮಂಜನ ಹೇಳುವಾಗ. ಪಟ್ಸೋನಹಳ್ಳಿಯಲ್ಲಿ ನಾನು ಶುರು ಮಾಡಿದ್ದೆ ಈ ಕಾರ್ಯಕ್ರಮ. ಯಾರೋ ಬಂದು ದುಡ್ಡು ಹಾಕ್ತಾರೆ ಅಂತ ನೀವು ಗ್ರಾಮಸ್ಥರು ಸೋಂಬೇರಿ ಆಗಬೇಡಿ. ನಿಮ್ಮ ಊರು ನಿಮ್ಮ ಕರ್ತವ್ಯ ಅಂತ ಒಂದು ಕಾರ್ಯಕ್ರಮ ಶುರು ಮಾಡೋಣ. ಒಬ್ಬೊಬ್ರು ಮನೆಯಿಂದ 100 ರೂಪಾಯಿ ಅಟ್ಲೀಸ್ಟ್ ಮಿನಿಮಮ್ ಕಾಂಟ್ರಿಬ್ಯೂಷನ್ ಮಾಡಿ ಶಾಲೆಗೆ. ನಾನು ಜಾಸ್ತಿ ಕೇಳ್ತಲ್ಲ, 100 ರೂಪಾಯಿ ಮಿನಿಮಮ್. ನೀನು ಖುಷಿ ಇದ್ರೆ 5,000 ಕೊಡು, 50,000 ಕೊಡು. ನೀವು ಎಷ್ಟು ಕಲೆಕ್ಷನ್ ಮಾಡ್ತೀರೋ ಅದು ಈಕ್ವಲ್ ನಾನು ಹಾಕಿ ಯಾವುದೋ ಒಂದು ಅಭಿವೃದ್ಧಿ ಕೆಲಸ ಮಾಡೋಣ. ನಾನು ಯಾಕೆ ಹೇಳಿದ್ದೀನಿ ಅಂದರೆ, ಪ್ರತಿ ಗ್ರಾಮದಲ್ಲಿ ಯಾರೋ ಒಂದು ದುಡ್ಡು ಹಾಕೋದು ದೊಡ್ಡದಿಲ್ಲ. ಒಂದೊಂದು ಮನೆಯಲ್ಲಿ ಒಂದೊಂದು ಇಟ್ಟಿಗೆಯಲ್ಲಿ ಒಂದೊಂದು ಪಾತ್ರೆ ಇರಬೇಕು. ಆವಾಗಲೇ ಸ್ಕೂಲ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಕೆಲವು ಸ್ಕೂಲ್ಗಳು ನಾನು ನೋಡಿದ್ದೀನಿ. ಈಗ ಚಿಕ್ಕರಹಳ್ಳಿಯಲ್ಲಿ ಒಂದು ಒಳ್ಳೆ ಸ್ಟೇಜ್ ಕಟ್ಸ್ಕೊಟ್ಟಿದ್ದೆ, 8 ವರ್ಷ ಇದೆ, 10 ಲಕ್ಷ ಖರ್ಚು ಮಾಡಿ. ಮೊನ್ನೆ ಟೀಚರ್ ಫೋನ್ ಮಾಡಿ, ಸರ್ ನೈಟ್ ಎಲ್ಲ ಹುಡುಗರು ಗೋಡೆ ಜಂಪ್ ಮಾಡ್ಕೊಂಡ್ಬಂದು ಅಲ್ಲಿ ಕೂತ್ಕೊಂಡು ಕುಡಿತಾರೆ ಸರ್. ಭಾರಿ ಬೇಜಾರಾಯ್ತು ಇಂಥದ್ದನ್ನ ಕೇಳಿ. ಸೊ ಅದಕ್ಕೆ ನಾವು ಗ್ರಾಮಸ್ಥರದ್ದು ನಿಮ್ಮದು ಜವಾಬ್ದಾರಿ ಬರಬೇಕು ಅಂದರೆ, ಪ್ರತಿ ಮನೆಯೊಬ್ಬರದ್ದು ಒಂದು ಪಾತ್ರ ಇದ್ರೆ ನೀವೇ ರಕ್ಷಕ ಮಾಡ್ತೀರಾ ಶಾಲೆಗಳಲ್ಲಿ. ಯಾರಿಗೂ ಇದು ದುರುಪಯೋಗ ಮಾಡಕ್ಕೆ ಬಿಡಲ್ಲ. 40,000 ಕಲೆಕ್ಷನ್ ಆಗಿದೆ ಅಂದರು. ನನ್ನ ವಿನಂತಿ ಏನಂದರೆ 1 ಲಕ್ಷ ಮೇಲೆ ಮಾಡಿ. ನೀವು 1 ಲಕ್ಷ ಮಾಡಿದ್ರೆ ನಾನು 1 ಲಕ್ಷ ಹಾಕ್ತೀನಿ. ಯಾವುದು ಒಳ್ಳೆ ಕಾರ್ಯಕ್ರಮ. ನಾವು ಹುಡುಗೊಬ್ಬಳು ಶಾಲೆ ನೋಡಿ, ನಾನು ಫಸ್ಟು ಬರುವಾಗ 2008 ಮೇಡಮ್ ಗೊತ್ತಿಲ್ಲ, ಅವಾಗ ಮೇಡಮ್ ಇದ್ರಲ್ಲ ರಾಜ್ ಜಾನ್. ಅವಾಗ ಏನಿರ್ಲಿಲ್ಲ ಶಾಲೆಯಲ್ಲಿ. ಅಲ್ಲಿ ಇದು ಖರಾಬು ಜಮೀನಿತ್ತು, ಬಡ್ಡೆ ಇತ್ತು. ಅಲ್ಲಿ ಒಂದು ಹಾವು ಓಡ್ತಾ ಇತ್ತು. ನಾನು ಅಲ್ಲಿ ಹೋದ್ಮೇಲೆ ಒಂಥರ ಎದುರ್ಕೊಂಡ್ಬಿಟ್ಟೆ. ಹಾವು ಅಂದ್ರೆ ನಮ್ಮ ಸಿಟಿ ಕಡೆ ಒಂದು ಸ್ವಲ್ಪ ಭಯ. ಇದೇನೇ ಅದು ಹಾವು ಬರ್ತಾ ಇದೆ. ಇಲ್ಲೆಲ್ಲ ಇಷ್ಟೇ ಲ್ಯಾಬು, ಒಂದು ಹೊಸ ಲ್ಯಾಬು ಫರ್ನಿಚರ್ ಹಾಕ್ಸಿ, ಪ್ರತಿಯೊಂದು ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಕೊಟ್ಟು, ಪ್ರತಿಯೊಂದು ಕ್ಲಾಸ್ ರೂಮ್ಗೆ ಕಂಪ್ಯೂಟರ್ ಕೊಟ್ಟು, ಟೀಚರ್ಗಳಿಗೆಲ್ಲ ಡೆಸ್ಕು ಚೇರ್ ಎಲ್ಲ ಮಾಡಿಸಿ, ಅಲ್ಲೇ ಸುಮಾರು ಒಂದು 15-16 ಲಕ್ಷವರೆಗೂ ಖರ್ಚು ಮಾಡಿ ಇವತ್ತು ಒಂದು ಮಾದರಿ ಶಾಲೆ ಆಗಿದೆ ಅಂದರೆ ಮೂಡಲಕೊಪ್ಪಲು ನಾನು ಸಂತೋಷ. ಯಾಕಂದರೆ ಅಲ್ಲಿ ದೊಡ್ಡ ಜಮೀನು ಬೇರೆ ಇದೆ ಮುಂದೆ. ನಾನು ಅವ್ರಿಗೆ ಬೇಡ್ಕೊಳ್ತಾ ಇದ್ದೀನಿ. ನಾನು ಈಗ ಕಬಡ್ಡಿ ಟೂರ್ನಮೆಂಟ್ಗೆ ಹೋಗಿದೆ. ಅದು ಆಟ ಎಷ್ಟು ಮುಖ್ಯನೋ ಪಾಠ ಎಷ್ಟು ಮುಖ್ಯನೋ ಆಟನೂ ಅಷ್ಟು ಮುಖ್ಯ. ಗ್ರೌಂಡ್ ಇರುವಾಗ ಉಪಯೋಗಿಸ್ಕೊಳ್ಳಿ. ಒಂದು ಟ್ರ್ಯಾಕ್ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡಿಕೊಡಿ. ನಾನು CSR ಫಂಡ್ ಆಗಿದೆ ಇಷ್ಟು ವರ್ಷ ಆದಮೇಲೆ ಕಷ್ಟಪಟ್ಟು ನಾನು ಕಂಪ್ನಿಗೆ ಅಪ್ರೋಚ್ ಮಾಡಿ ಏನಾದರೂ ಮಾಡ್ಬೋದು. ಬಟ್ ಕಂಪ್ನಿ ಹತ್ರ ಹೋದ್ರೆ ಏನು ಮಾಡ್ತಾರೆ, ಪ್ರಾಜೆಕ್ಟ್ ರಿಪೋರ್ಟ್ ಕೊಡಿ, ಪ್ರೂಫ್ ಕೊಡಿ ಅಂತ ಯಾವ ಕೇಳ್ತಾರೆ. ತಪ್ಪೇನಿಲ್ಲ, ದುರುಪಯೋಗಿಸಬಾರ್ದು. ಸೊ ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಕೈಗೆ ಡ್ರಾಯಿಂಗ್ ಬಂದಿಲ್ಲ. ಅದು ಒಂದು ಆಸೆ ನನಗೆ ಮೂಡಲಕೊಪ್ಪಲಲ್ಲಿ. ಇದು ನಿಮ್ಮ ಶಾಲೆಗೆ ಪ್ರಥಮ ಸಲ 41,000 ಕೊಟ್ಟಿದ್ದೀನಿ. ನನ್ನ ಕೈಲಿ ಆದಷ್ಟು ಅಷ್ಟೇ. ಈಗ ಯಾಕಂದರೆ ಇನ್ನೊಂದು ಪ್ರಾಜೆಕ್ಟು ಗೌಡಗೆರೆದು ಒಂದು ಮಾಡ್ತಾಯಿದ್ದೀನಿ. ಒಂದು ಕ್ಲಾಸ್ ರೂಮ್ ಮುಗಿಸ್ಬೇಕು. ನೆಕ್ಸ್ಟು ಬ್ಯಾಚಲ್ಲಿ ಖಂಡಿತ ಈ ಶಾಲೆಗೆ ನಾನು ನಿಮ್ಮ ಅವಸ್ಥೆ ನನಗೆ ಅರ್ಥ ಆಗುತ್ತೆ. ಮೇಯ್ನ್ ಏನು ಗೊತ್ತಾ ಪ್ರಾಬ್ಲಮ್ಮು, ಮಕ್ಕಳು ತುಂಬ ಒಳ್ಳೇದಿದ್ದಾರೆ ತಾಲೂಕಲ್ಲಿ, ತುಂಬ ಚುರುಕಿದ್ದಾರೆ. ನಾನು ಬ್ಲೇಮ್ ಮಾಡ್ತಾ ಇಲ್ಲ ಯಾರಿಗೂ. ತಂದೆ ತಾಯಿ ಸ್ವಲ್ಪ ನಿಗ್ಲೆಕ್ಟ್ ಮಾಡ್ತಾರೆ. ಅಂದರೆ ತಂದೆ ಅವರು ಬೆಳಿಗ್ಗೆಯಿಂದ ಹೋಗ್ತಾರೆ, ಒಳ್ಳೆಗೆ ಹೋಗ್ತಾರೆ, ಸಾಯಂಕಾಲ ಬರೋಷ್ಟಕ್ಕೆ ಅವ್ರ ವ್ಯಾಸ ಕೆಲಸ ಮಾಡ್ತಾರೆ, ಅವ್ರು ಸುಸ್ತಾಗಿರ್ತಾರೆ. ತಾಯಿ ಏನು ಮಾಡ್ತಾರೆ, ಇಡೀ ದಿನ ಕೆಲಸ ಮಾಡ್ತಾರೆ. ಅವ್ರಿಗೆ ಅಡುಗೆ ಮಾಡೋದು, ಇವ್ರು ಸ್ಕೂಲ್ ಕಳಿಸೋದು, ರೆಡಿಯಾಗಿ ಸಾಯಂಕಾಲ ಅಂದರೆ ಧಾರಾವಾಹಿ ಬಂದ TV ಮಕ್ಕಳಿಗೆ ಯಾರೂ ಕೇರ್ ಮಾಡಲ್ಲ. ತಪ್ಪು ತಿಳ್ಕೊಬೇಡಿ. ನಾನು ಹೇಳೋದು, ನೀವೇನು ಯು ಆರ್ ನಾಟ್ ಎಜುಕೇಟೆಡ್. ಎಲ್ಲರೂ ಮಕ್ಳಿಗೆ ಕೂತ್ಕೊಂಡು ಹೇಳ್ಕೊಡ್ಬೇಕು ಅಂತ ಏನಿಲ್ಲ. ಒಂದು 10 ನಿಮಿಷ ಮಕ್ಕಳ ಜೊತೆ ಕೂತ್ಕೊಂಡು ಸಾಯಂಕಾಲ ಏನಮ್ಮ ಶಾಲೆ ಚೆನ್ನಾಗಿದೆ, ಏನಾದರೂ ಹೇಳ್ಕೊಟ್ರ, ಊಟ ಮಾಡ್ದ, ಏನು 10 ನಿಮಿಷ ಕೂತ್ಕೊಳ್ಳಿ. ಅದು ನಿಮ್ಮ ಕರ್ತವ್ಯ. ಈ ಮಕ್ಕಳಿಗೆ ಅಷ್ಟೇ ಸಾಕು. ಮಕ್ಕಳಾಗಿ ಬೆಳೀತಾರೆ. ಯಾಕಂದ್ರೆ ಭಾರಿ ಚುಚ್ಚಿದ್ದಾರೆ ನಮ್ಮ ತಾಲೂಕು ಮಕ್ಕಳು. ಕಮ್ಮಿ ತಿಳ್ಕೊಬೇಡಿ. ಅಷ್ಟೇ ನನ್ನ ಒಂದು ವಿನಂತಿ ನಿಮಗೆ.
ಬೇಗನೆ ಕರುಣಿಸ್ತಾರಂತೆ. ಅದೇ ರೀತಿಯಾಗಿ ಈ ದಿನ ನಮ್ಮ ಶಾಲೆಗೆ ಆಗಮಿಸಿರ್ತಕ್ಕಂತಹ ಶ್ರೀಯುತ ಅರವಿಂದ್ ರಾಘವನ್ ಸರ್ ಅವರು ನಮ್ಮ ಸರ್ಕಾರಿ ಈ ದಿನ ನಮ್ಮ ಶಾಲೆಯಲ್ಲಿ ಒಂದು ಸುದಿನ ಅಂತ ಆದ್ರೂ ಹೇಳ್ಕೊಳ್ಳಿಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ. ಯಾಕೆ ಅಂತ ಅಂದ್ರೆ ನಾನು ಈ ಶಾಲೆಗೆ ಬಂದು ಒಂದು 10 ತಿಂಗಳಾಯ್ತು. ಹಿಂದೆ ಪಡ್ಸೋನಹಳ್ಳಿ ಶಾಲೆನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅರವಿಂದ್ ರಾಘವನ್ ಸರ್ ತುಂಬಾನೇ ಸಹಾಯವನ್ನು ಮಾಡಿದ್ದಾರೆ ಅಲ್ಲಿಗೆ. ಅದೊಂದೇ ಅಲ್ಲ, ನಮ್ಮ ಪಾಂಡವಪುರ ತಾಲೂಕನ್ನ ತಗೊಂಡ್ರೆ ಹೆಚ್ಚು ಕಡಿಮೆ 80% ಅಂಗನವಾಡಿಗಳಿಗೆಲ್ಲ ಚೇರು ಟೇಬಲ್ಸ್ ಕೊಟ್ಟಿದ್ದಾರೆ. ಕೆಲವೊಂದು ಶಾಲೆಗಳಿಗೆ 10 ಲಕ್ಷ 12 ಲಕ್ಷ ತನಕ ಬಣ್ಣ ಹೊಡೆಯೋದಿರ್ಲಿ, ರಿಪೇರಿ ಮಾಡೋದಿರ್ಲಿ ಅಂತ ಕೆಲಸಗಳೆಲ್ಲ ಮಾಡಿಸ್ಕೊಟ್ಟಿದ್ದಾರೆ. ಇದೆಲ್ಲವನ್ನು ನೋಡಿ ನಾವು ಮತ್ತೆ ನಮ್ಮ ದೀಪು ಪಡ್ಸಂಗಳಿ ಶಾಲೆಯಿಂದ ಬಂದಿದ್ದಾರೆ, ಅವರು ಕೇಳ್ಕೊಂಡಂತ ಸಂದರ್ಭದಲ್ಲಿ ತುಂಬಾನೇ ಸಹಾಯ ಮಾಡಿದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಗಿಮುದ್ದಳ್ಳಿ ಶಾಲೆಗೂ ಕೂಡ, ಯಾಕಂದ್ರೆ ಈ ಸರೌಂಡಿಂಗ್ ಅವ್ರಿಗೆ ಹೊಸದು, ಎಲ್ಲೂ ಈ ಕಡೆ ಬಂದೇ ಇಲ್ಲ ಸರ್, ಒಂದ್ಸಲೂ ಎಲ್ಲೂ ಬಂದಿಲ್ಲ. ಹಾಗಾಗಿ ರಾಗಿಮುದ್ದಳ್ಳಿ ಕರ್ಸ್ಕೋಬೇಕು ಅಂತ ಹೇಳಿ ನಾವೇನ್ ಮಾಡಿದ್ವಿ, ಊರಿನ ಮುಖಂಡ್ರ ಹತ್ರ ಮತ್ತೆ ನಮ್ಮ ಚಂದ್ರು ಮಾಸ್ಟರ್ ರಾಗಿ ಮುಳ್ಳುಕೊಪ್ಲು ಅವ್ರನ್ನ ಮತ್ತೆ ಎಲ್ಲರನ್ನು ಕೇಳ್ಕೊಂಡಂತ ಸಂದರ್ಭದಲ್ಲಿ ಎಲ್ಲರೂ ಒಪ್ಕೊಂಡು ನಮ್ಮ ಶಾಲೆಗೆ ಒಂದ್ಸಲ ಕರ್ಸಿ ಅಂತ ಹೇಳೋದ್ರಿಂದ ಇವತ್ತು ನಾವು ಅವ್ರನ್ನ ಶಾಲೆಗೆ ಕರ್ಸ್ಕೊಂಡಿದೀವಿ. ಇರೋವರೆಗೆ ಹಿರಿಯರು, BS ಅವರು, ಈ ರಾಗಿಮುದ್ದಿನಲ್ಲಿ ಗ್ರಾಮಸ್ಥರು, ಈ ಶಾಲೆಯ ಶಿಕ್ಷಕರು, ಪೋಷಕರು, ಆಮೇಲೆ ಮುಖ್ಯ ಶಿಕ್ಷಕಿಯಾಗಿರುವ ನಮ್ಮ ಮಂಜುಳಾ ಮೇಡಮ್ ಅವರು, ನನ್ನ ಹಳೆ ಸ್ನೇಹಿತರು ಚಂದ್ರು ಅವರು, ಎಲ್ರಿಗೂ ನಮಸ್ಕಾರ ಹೇಳ್ಕೊತಾ ಇದ್ದೀನಿ. ಯಾಕಂದರೆ ಟೈಮ್ ಕೊಟ್ಟರೆ ಟೈಮ್ ಮುಗಿಸ್ಕೋಬೇಕು. ನಾವು ಲೇಟ್ ಬಂದರೆ ಆ್ಯಕ್ಚುಲಿ ನೀವು ಕಾರ್ಯಕ್ರಮ ಇಷ್ಟೊತ್ತಿಗೆ ಮುಗಿಸ್ಬೇಕಿತ್ತು, ನಿಮ್ಮ ತಪ್ಪು. ಕಾಯಬಾರ್ದು ಯಾರಿಗೂ, ಯಾರೇ ಇರಲಿ. ಟೈಮ್ ಸೆನ್ಸ್ ಇಲ್ಲ ಅಂದರೆ ದಯವಿಟ್ಟು ಕಾಯಕ್ಕೆ ಹೋಗ್ಬೇಡಿ. ನಾನು ಪಾಂಡವಪುರಕ್ಕೆ ಬಂದರೆ 1-2 ಪ್ರೋಗ್ರಾಮ್ ಬರ್ತೀನಿ, ಅಲ್ಲಿ ಇಲ್ಲಿ ಹೇಳ್ಕೊಂಡು ಹೋಗ್ಬಿಡ್ತಾರೆ, ಸರ್ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ, ಹಂಗೆ ಆಗೋಗಿದೆ. ದಯವಿಟ್ಟು ಈಗ BS ಅವ್ರು ನೋಡಿ, ಪಾಪ ಇಂಥ ಒಳ್ಳೆ BO ನನಗೆ, ನಾನು 20 ವರ್ಷದ ಸೇವೆ ಮಾಡ್ತಾ ಇದ್ದೀನಿ ಈ ತಾಲೂಕಲ್ಲಿ. ಬಟ್ ಇಂಥವ್ರು ಒಳ್ಳೆ BO ಸಿಕ್ಕಿದ್ದು ನೀವು ಪುಣ್ಯ ಮಾಡಿರೋದು. ಭಾರಿ ಸಿಂಪಲ್ ಮನುಷ್ಯ, ಆಮೇಲೆ ಪ್ರೋಗ್ರೆಸ್ ಓರಿಯೆಂಟೆಡ್. ಏನಾದರೂ ಒಂದು ಅಭಿವೃದ್ಧಿ ಆಗಬೇಕು ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತ ಅವ್ರ ಕೈಲಾದರೂ ಮಾಡ್ತಾರೆ. ಅಂಥ ಜನ ಸಿಕ್ಕೋದು ತುಂಬ ಕಷ್ಟ. ಅದು ಸರ್ಕಾರಿ ನೌಕರಲ್ಲಿ ಇರೋದು ಇಂಥ ಒಂದು ಸಮಸ್ಯೆ ನಾನಂತೂ ನೋಡಿಲ್ಲ. ನಾವು ಅಫ್ಕೋರ್ಸ್ ತುಂಬ BOಗಳಲ್ಲಿ ಮಿಕ್ಸ್ ಮಾಡಿದ್ದೀನಿ ಆವಾಗಿಂದ. ನಮ್ಮ ಸ್ವಾಮಿ ಅಂತ ಇದ್ರು, ಅವರಿಂದ ಸ್ವಲ್ಪ ಕನ್ನಡ ಕಲಿತೆ, ಸ್ವಚ್ಛ ಕನ್ನಡ ಭಾಷೆ ಮಾತಾಡೋರು ಅವರು. ನನಗೆ ಅವ್ರು ಮಾತಾಡಿದ್ರೆ ಭಯ, ಅಯ್ಯೋ ಏನಪ್ಪ ಸ್ವಾಮಿ ಮಾತಾಡ್ತಾರೆ, ನಾವು ಹಿಂಗಪ್ಪ ಕನ್ನಡ ಮಾತಾಡೋದು ಅಂತ. ಬಟ್ ಅವರಿಂದ ಅಂತ ಕಲ್ತಿದ್ದೀನಿ. ಆ ಥರ ತುಂಬ BOಗಳು. ಬಟ್ ಇವರಿಂದ ನಾನು ಪ್ರಾಸ್ಪೆರಿಟಿ, ಪ್ರೋಗ್ರೆಸ್ಸು, ಆಮೇಲೆ ಹ್ಯೂಮಿಲಿಟಿ, ಸರಳತೆ ಏನಿದೆಯೋ ಇವತ್ತು ತುಂಬ ಕಲಿಯೋದಿದೆ. ಅದಕ್ಕೆ ತುಂಬ ಸಾರಿ ಫಾರ್ ನಿಮಗೂ ನಾನು ಕಾಯಿಸಿದ್ದಕ್ಕೆ ತಪ್ಪು, ಅದು ಭಾರಿ ತಪ್ಪೋದು ಯಾರೇ ಇರಲಿ. ನಾನು ಮೊನ್ನೆನೂ ಅದೇ ಹೇಳಿದೆ, ಎಲ್ಲೋ ಒಂದು ಕಡೆ ಹೋಗುವಾಗ ಸುಮಾರು 2006ರಿಂದ ಪಾಂಡವಪುರ ತಾಲೂಕಲ್ಲಿ ಕಾಲಿಟ್ಟಿದ್ದೀನಿ. ಮಾಣಿಕಿನಹಳ್ಳಿಯಲ್ಲಿ ನಮ್ಮ ಶಂಕರ್ ಅಂತ ನಮ್ಮ ಪರವಾನಿ ಭೂಮಾಪಕರು. ಅಲ್ಲಿಂದ ಇವತ್ತುವರೆಗೂ, ಈ ಕ್ಷಣವರೆಗೂ, ಇವತ್ತು ಬೆಳಿಗ್ಗೆವರೆಗೂ 146 ಅಂಗನವಾಡಿ ಶಾಲೆ, 90 ಶಾಲೆಗಳಿಗೆ ನಮ್ಮ ಟ್ರಸ್ಟಿಂದ ಹೆಲ್ಪ್ ಮಾಡಿದ್ದೀನಿ. ಸುಮಾರು 20 ಕೋಟಿ ಮೇಲೆ. ಅದು ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಏನೇನು ಮಾಡ್ತೀನಿ ಅಂತ ನನಗೆ ಯಾರು ಕೇಳಿಲ್ಲ. ನಮಗೂ ಪಾಂಡವಪುರ ತಾಲೂಕು ಯಾವ ಸಂಬಂಧನೂ ಇಲ್ಲ. ಮೇಡಮ್ ಕರೆಕ್ಟಾಗಿ ಮಾತಾಡ್ತಾರೆ, ಮಂಜುಳಾ ಮೇಡಮ್. ಒಂದೇ ಒಂದು ಮಿಸ್ಟೇಕ್ ಮಾಡೋದು, ರಾಗಿಮುದ್ದಿನಲ್ಲಿ ಬಂದೇ ಇಲ್ಲ ಅಂದರು. ಬಂದಿದ್ದೀನಿ ಮೇಡಮ್. ಚಂದ್ರು ಅವ್ರ ಮನೆ ಕಟ್ಟುವಾಗ ಅವ್ರ ಮನೆ ಉದ್ಘಾಟನೆಗೆ ನಾನು ಬಂದಿದ್ದೀನಿ. ಆಮೇಲೆ ಗುಲಾಬಿ ಕಾನ್ವೆಂಟ್ ಅಂತ ಇದೆಯಲ್ಲ, ಎದುರುಗಡೆ ಚರ್ಚ್ ಇದೆಯಲ್ಲ, ಅಲ್ಲಿ ಬಂದು ಬುಕ್ ಎಲ್ಲ ಕೊಟ್ಟಿದ್ದೀನಿ ಆವಾಗ 2008-9 ಸೊ ದೇವ್ರ ಮೆಮರಿ ಪವರ್ ಅಷ್ಟು ಕೊಟ್ಟಿದ್ದಾನೆ. ಎಲ್ಲಿ ಬಂದಿದ್ರು ಮಿಸ್ ಮಾಡೋದು ನಾನು. ಆದರೂ ನಾನು ಯಾವಾಗಲೂ ಹೇಳ್ತೀನಿ, ನಾನು ಕೇಳ್ತಾರೆ ಜನ, ನಿಮಗೂ ಪಾಂಡವಪುರ ತಾಲೂಕು ಏನಪ್ಪ ಸಂಬಂಧ ಅಂತ. ರಾಗಿ ಮುದ್ದೆ ಅಂತೀವಿ. ರಾಗಿ ಮುದ್ದೆ ಹಳ್ಳಿ ಅಂತ ಹೇಳಿದ ಮೇಲೆ ನಾವು ಬಂದಿಲ್ಲ ಅಂದರೆ ನನಗೆ ಬೇಸರ ಆಗುತ್ತೆ. ಯಾಕೆಂದರೆ ನಾನು ಒಂದ್ಸಲ ಮೈಸೂರಲ್ಲಿರುವಾಗ ಮೀಟಿಂಗಲ್ಲಿ ನನಗೆ ನಮ್ಮ ಶಂಕರ್ ಫೋನ್ ಮಾಡಿದ್ರು, ಎಲ್ಲಿದ್ಯಪ್ಪ? ನಾನು ಒಂದ್ಸಲ ಹಳ್ಳಿ ಸರ್, ಮೈಸೂರು ಹತ್ರ ಬಂದೋಗಿ ಸರ್, ಊಟಕ್ಕೆ ಬನ್ನಿ ಅಂದರು. ಮನೆಯಲ್ಲಿ ರಾಗಿ ಮುದ್ದೆ ಹಾಕಿದ್ರು. ನಾವು ಸಿಟಿ ಕಡೆ ನಾವು ಮುದ್ದೆ ಮಾಡೋದು ನಿಮ್ಮ ಥರ ಮುದ್ದೆ ಮಾಡೋಕ್ಕೆ ಬರೋದಿಲ್ಲ, ಆ ಟೇಸ್ಟ್ ಸಿಗೋದಿಲ್ಲ. ಅಂದರೆ ನಮಗೂ ಅದೆಲ್ಲ ಇಷ್ಟ ತಿನ್ನೋಕ್ಕೆ.
ಮತ್ತು ತಿನ್ಕೊಂಡು ಆಚೆ ಹೋಗುವಾಗ ನೋಡಿದೆ ಒಂದು ಹಳೆ ಬಿಲ್ಡಿಂಗ್ ಇದೆಯಾ ಅದಪ್ಪ ಶಾಲೆ ಅಂದರು. 2008 ಕಥೆ ಇದು. ಏನು ಅವಸ್ಥೆ ಇದು ಶಾಲೆನ ಅಂದು ಅವಾಗ 6 ಲಕ್ಷ ಕೊಟ್ಟು ಶಾಲೆಯಲ್ಲೇ ರೆಡಿ ಮಾಡಿ ತಿರ್ಗಾ ಹಾಳು ಮಾಡಿಬಿಟ್ರು. ಮೊನ್ನೆ 14 ಲಕ್ಷ ಕೊಟ್ಟು ತಿರ್ಗಾ ರೆಡಿ ಮಾಡಿದ್ದೀವಿ. ಮಾಹಿತಿ ಶಾಲೆ ಸರ್ ನಿಮ್ಗೆ ಗೊತ್ತಿಲ್ಲ. ಆವಾಗಿಂದ ಶುರು ಮಾಡಿದ್ದು ಒಂದೊಂದಾಗಿ ಎಲ್ಲರೂ ಬಂದರು. ನಾನು ಆರ್ಡಿನರಿ ವಕೀಲು, ನಾನೊಂದು ಬಿಸ್ನೆಸ್ ಮ್ಯಾನ್ ಎಲ್ಲ ಊರಿಗೆ ಗೊತ್ತು. ಆಮೇಲೆ ನಾನು ರಾಜಕಾರಣಿ ಅಲ್ಲ, ನಾನು ರಾಜಕೀಯ ಮಾಡಲ್ಲ, ರಾಜಕೀಯಕ್ಕೆ ಇಂಟ್ರೆಸ್ಟ್ ಇಲ್ಲ. ನಮ್ಮದು ಏನಿದ್ರು ಸಮಾಜ ಸೇವೆ. ನನಗೆ ಮಕ್ಕಳೇ ದೇವರು ಅಂತ ನಂದು ಸಿಂಪಲ್ ಥಿಯರಿ ಮೇಲೆ ಹೋಗೋದು ನಾವು. ಆಮೇಲೆ ಅದೇ ನಾನು ಮಾಡ್ಕೊಂಬರ್ತಾ ಇರುವಾಗ ಪಾಂಡವಪುರದಿಂದ ನಿಮ್ಮ ಜನ, ನಿಮ್ಮ ಪ್ರೀತಿಯಿಂದ, ನಿಮ್ಮ ಶಕ್ತಿಯಿಂದ ನಾನು ಇವತ್ತು ಕನ್ನಡದಲ್ಲಿ ಭಾಷಣ ಕೊಡ್ತಾ ಇದ್ದೀನಿ ಅಂದರೆ ಕಾರಣ ನೀವೇ. ನಾನು ಯಾವಾಗ ಹೇಳ್ತೀನಿ, ನಮ್ಮ ತಂದೆ ಹುಟ್ಟುಬೆಳೆದಿದ್ದು ಕರೂರು ತಮಿಳ್ನಾಡಲ್ಲಿ, ನಮ್ಮ ತಾಯಿ ಬಂದು ಕಡಪ. 1962 ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋರು. ನಮ್ಮ ತಂದೆ ಚಾರ್ಟ್ ಅಕೌಂಟೆಂಟ್, ಈಗ ಬ್ರದರ್ ಚಾರ್ಟ್ ಅಕೌಂಟೆಂಟ್, ನಾನು ಅಡ್ವೊಕೇಟ್ ಆದೆ. ಆವಾಗ ನಮಗೆಲ್ಲ ಸೆಂಟ್ ಜೋಸೆಫ್ ಬಾಯ್ಸ್ ಸ್ಕೂಲ್ ಅಂತ ಬೆಂಗಳೂರಲ್ಲಿ ನಂಬರ್ 1 ಸ್ಕೂಲ್, ಇವತ್ತು ಯುರೋಪಿಯನ್ ಸ್ಕೂಲ್. ಅದು ಬರೀ ಇಂಗ್ಲೀಷ್ ಹೇಳ್ಕೊಡೋರು, ಕನ್ನಡ ಹೇಳ್ಕೊಡ್ತಾ ಇರಲಿಲ್ಲ. ಅದಾದಮೇಲೆ ಬಿಷಪ್ ಗಾರ್ಡನ್ ಸ್ಕೂಲ್ಗೆ ಹೋದ್ವಿ. ಅದಾದಮೇಲೆ ನಾವು ಕಾಲೇಜ್ ಹೋಗಿಲ್ಲ, ತಂದೆ ಆಫೀಸ್ ಬಂದು ಕೆಲಸ ಮಾಡಿ ಕರೆಸ್ಪಾಂಡೆನ್ಸ್ ಮಾಡಿ ಅಂದರು. ಕನ್ನಡ ಕಂಪಲ್ಸರಿ ಇರಲಿಲ್ಲ ಆ ಕಾಲದಲ್ಲಿ, ನಿಮ್ಗೆಲ್ಲ ಗೊತ್ತಿದೆಯೋ ಗೊತ್ತಿಲ್ಲ. 10ನೇ ಕ್ಲಾಸಲ್ಲಿ ಮಾತ್ರ ಕನ್ನಡ ಲೆಕ್ಚರು ವಾರಕ್ಕೆ ಒಂದ್ಸಲ ಬರೋದು, ಎಲ್ಲರಿಗೂ 100 ಮಾರ್ಕ್ ಹಾಕ್ಕೊಡೋದು, ಆವ್ರೇಜ್ ಜಾಸ್ತಿ ಮಾಡಲಿ. ಸರ್ ಏನು ಮಾಡೋದು, ನಮ್ಮ ತಂದೆಗೂ ಕನ್ನಡ ಅಂದರೆ ಭಾರಿ ಇಷ್ಟಪಟ್ಟು ಮಾತಾಡಕ್ಕೆ ಬರ್ತಾ ಇಲ್ಲ. ಅವ್ರ ಲಕ್ಕಕ್ಕೋ ಇಲ್ಲ ನಮ್ಮ ಲಕ್ಕೋ ಗೊತ್ತಿಲ್ಲ. ನಮ್ಮ ದಿವಂಗತ ಗ್ರೇಟ್ ಡಾಕ್ಟರ್ ರಾಜ್ಕುಮಾರ್ ನಮ್ಮ ತಂದೆಯವ್ರ ಕ್ಲೈಂಟು. ನಮ್ಮ ತಂದೆಯವ್ರು ಏನು ಹೇಳಿದ್ರು, ರಾಜ್ಕುಮಾರು ಫಿಲಿಮ್ ಇಂಡಸ್ಟ್ರಿ ಎಲ್ಲ ಗಾಂಧಿನಗರ ಆಫೀಸ್ ಇತ್ತು, ಒಬ್ಬರ ಕ್ಲೈಂಟ್ ಆದರು. ಏನೋ ಕನ್ನಡಕ್ಕೆ ಏನೋ ಮಾಡಬೇಕು ಅಂತ 3 ಫಿಲಿಮ್ ತೆಗೆದ್ರು. ತುಂಬ ಜನಕ್ಕೆ ಗೊತ್ತಿಲ್ಲ, ಈ ತಾಲೂಕಲ್ಲೇ ಗೊತ್ತಿಲ್ಲ. ಮೊದಲನೇದಾಗಿ ಜೇಡ್ರಬಳೆ ಡಾಕ್ಟರ್ ರಾಜ್ಕುಮಾರ್ದು. ಆಮೇಲೆ ಆಪರೇಷನ್ ಡೈಮಂಡ್ ರಾಕೆಟ್, ಅದರಲ್ಲಿ 2 ಕಾರ್ ಓಡಿಸ್ತಾ ಇರೋದು ನಮ್ಮನೇದೆ ರಾಜ್ಕುಮಾರ್ ಸರ್. 3ನೇದು ಬಿಡುಗಡೆ, 4ನೇದು ಮಯೂರ ಫಿಲಿಮ್ಗೆ ಮೈಸೂರು ಅರಣ್ಮನೆ. ನಾನು ಹೇಳ್ತಾ ಇರೋದು 1976-77 ಕತೆ. 8,000 ರೂಪಾಯಿ ಕೊಟ್ಟು ಆ ಲಾಸ್ಟ್ ಸೀನಲ್ಲಿ ಪುಣ್ಯ ಸಿಕ್ಕಿರೋದು ಮಹಾರಾಜರು ಬಿಟ್ಟರೆ ರಾಜ್ಕುಮಾರ್ ಅವ್ರಿಗೆ ಕೂತ್ಕೊಳ್ಳೋದು. ಒರಿಜಿನಲ್ ಸಿಂಹಾಸನ ಮೇಲೆ ಕೂರಿಸಿದ್ದೀವಿ. 8,000 ರೂಪಾಯಿ ಕೊಟ್ಟಿದ್ದೀವಿ ಆ ಕಾಲದಲ್ಲಿ. ನಾಟ್ ಎ ಸ್ಮಾಲ್ ಅಮೌಂಟ್. ಆವಾಗ ಕೊಟ್ಟು ಅಷ್ಟು ಅಟ್ಲೀಸ್ಟ್ ಒಂದು ಮಾಡೋಣ ಅಂತ ಅವರು ಒಂದು ಜಿದ್ದು, ಏನೋ ಒಂದು ಮಾಡಬೇಕು ಫಿಲಿಮ್ ಇಂಡಸ್ಟ್ರಿಗೆ. ನಾನು ಅಟ್ಲೀಸ್ಟ್ ಅಲ್ಲಿ ಹೋದರೆ ಸ್ವಲ್ಪ ಕಲಿಬೋದು ಅಂತ ನಾವು. ಆಮೇಲೆ ಫಿಲಿಮ್ ಪೋಸ್ಟ್ರು, ನಮ್ಮ ಮನೆ ಕೆಲಸದವರು, ಡ್ರೈವರ್ ಅವರು, ಅಂಥವ್ರ ಹತ್ರ ಎಲ್ಲ ಕನ್ನಡ ಕಲ್ತಿರೋದು. ಇವಾಗ ಸ್ವಲ್ಪ ನನಗೆ ಗೊತ್ತಿರಲಿಲ್ಲ. ಮೇಡಮ್ ಫೋನ್ ಮಾಡಿದ್ರು ಬರಬೇಕು ಅಂತೇಳಿ ನಾನು ಪ್ರಕಾಶ ತಗೊಂಡು ಇಲ್ಲಿ ಬಂದ್ವಿ. ನಾನು ಪಾಂಡವಪುರಕ್ಕೆ ಬಂದಾಗ ಅರವಿಂದ್ ರಾಘವನ್ ಸರ ಹೆಸರನ್ನ ಎಲ್ಲರೂ ಹೇಳ್ತಾ ಇದ್ರು. ಮೊದಲಿಗೆ ನಮ್ಮ ಲಕ್ಷ್ಮೀ ಸಾಗರದ ಜಯರಾಮು, ಕೇಶವ ಅವರು ಇಬ್ಬರು ಪ್ರೌಢಶಾಲಾ ಸಹ ಶಿಕ್ಷಕರು. ಅವ್ರು ಯಾವಾಗಲೂ ಹೇಳ್ತಾರೆ, ಸರ್ ನಮ್ಮ ಕಚೇರಿಗೆ ಕಂಪ್ಯೂಟರ್ ಬೇಕು ಅಂತ ಹೇಳುವಾಗ ನಾವು ಕೊಡಿಸಿ ಬಿಡಿ ಸರ್ ಅಂದರು. ಯಾರ ಹತ್ರ ಅಂದಾಗ ಅರವಿಂದ್ ರಾಘವನ್ ಸರ್ ಅಂತ ಹೇಳಿದ್ರು. ನಾನು ಅವ್ರನ್ನ ನೋಡಿರಲಿಲ್ಲ. ಅರವಿಂದ್ ರಾಘವನ್ ಸರ್ ಅಂದರೆ ಅವರು ಬಹಳ ದೊಡ್ಡ ವ್ಯಕ್ತಿ ಅಂತೇಳಿ ನಾನು ಅಂದ್ಕೊಂಡು ಒಂದು ದಿನ ಕಾರ್ಯಕ್ರಮಕ್ಕೆ ಹಿರೇಗೌಡ ಕೊಪ್ಪಲಿಗೆ ಹೋಗಿದ್ದೆ. ಆವತ್ತು ಅವರು ಲಕ್ಷ್ಮೀ ಸಾಗರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಬಂದಾಗ ನಮ್ಮ ಜಯರಾಮ್ ಫೋನ್ ಮಾಡಿದರು, ಸರ್ ಅರವಿಂದ್ ರಾಘವನ್ ಸರ್ ಬಂದರೆ ಬನ್ನಿ ಸರ್ ಇಲ್ಲಿಗೆ ಅಂತಂದರು. ನಾನು ದೂರ ಇದ್ದೆ. ನಾನು ದೂರ ಇದ್ದಾಗ ಬರೋದು ಲೇಟ್ ಆಗುತ್ತೆ ಜಯರಾಮು, ಕಾರ್ಯಕ್ರಮ ಶುರು ಮಾಡಿದ್ದೀನಿ. ನಾನು ಸಮಯ ಪಾಲನೆ ಬಗ್ಗೆ ನಮ್ಮ ಅರವಿಂದ್ ರಾಘವನ್ ಸರ್ ಹೇಳಿದರು. ನಾನು 9 ಗಂಟೆ ಅಂದರೆ 8:50, 10 ಗಂಟೆ ಅಂದರೆ 9:50ಕ್ಕೆ ನಮ್ಗೆ ಎಲ್ಲರೂ ಯಾರನ್ನೂ ಕಾಯಿಸಲ್ಲ, ಕರೆಕ್ಟಾಗಿ ರೆಡಿ ಇರ್ತೀನಿ. ಅದೇ ಥರ ನಮ್ಮ ಪ್ರಕಾಶ್ ಅವರು ಕೂಡ ಭಾಳ ಸಮಯ ಪಾಲನೆ ಮಾಡಿ ಜೊತೆಯಲ್ಲಿ ನಮಗೆ ಇಲಾಖೆಯ ಕೆಲಸಗಳಿಗೆ ಸಹಕರಿಸ್ತಾ ಇದ್ದಾರೆ. ಮೊದಲಿಗೆ ನಮಗೆ ಸಮಯ ಪಾಲನೆ ಇದ್ದರೆ ನಾವು ಅರ್ಧ ಕೆಲಸವನ್ನು ಗೆದ್ದಂತೆ ಆಗುತ್ತೆ. ಅದಕ್ಕಾಗಿ ನಾನು ಯಾರೂ ಕೂಡ ಕಾಯಿಸಲ್ಲ. ಇವತ್ತು ಅರವಿಂದ್ ರಾಘವನ್ ಸರ್ ಅವರಿಗೆ ಪ್ರೋಗ್ರಾಮ್ ಜಾಸ್ತಿ ಇತ್ತು. ನಾನು ಬೆಳಗ್ಗೆ ಕೇಳ್ತಿದ್ದೆ, ಬಿಟ್ಟಳ್ಳಿಗೆ ಬರಬೇಕು ಅಂತ ಅಂದರು. ನಾನು ಪದೇ ಹೋಗಿದ್ದೀನಿ. ಇವತ್ತು AC ಕಚೇರಿನಲ್ಲಿ ಸಭೆ ಇತ್ತು ನಮ್ಮ ಪ್ರಕಾಶನ್ ಮತ್ತು ನಮಗೆ. ನಾನು ಅವ್ರನ್ನ ಬೇಬಿ ಗ್ರಾಮಕ್ಕೆ ಇನ್ನೊಂದು ಪ್ರೋಗ್ರಾಮ್ ಕಳಿಸ್ಬಿಟ್ಟು ನಾನು ಅಲ್ಲಿ ಸಭೆಯಲ್ಲಿ ಹಾಜರಾಗಿದ್ದೆ. ಕಚೇರಿಲಿದ್ದೆ. ಅವಾಗ ಮೇಡಮ್ ಫೋನ್ ಮಾಡಿದ್ರು, ಇಲ್ಲಿ ಬರಬೇಕು ಅಂತ ಹೇಳಿ ಬಂದೆ. ಅರವಿಂದ್ ರಾಘವನ್ ಸರ್ ನಾನು ಲಕ್ಷ್ಮೀ ಸಾಗರಕ್ಕೆ ಹೋದಾಗ ನಾನು ನನಗೆ ಸ್ವಲ್ಪ ಹಿಂಜರಿಕೆ. ಯಾರೋ ಬೆಂಗಳೂರಿಂದ ಬಂದವರೇ ದೊಡ್ಡವರು ಅಂತೇಳಿ ಮಾತಾಡ್ಲಿಕ್ಕೆ ಹಿಂಜರಿಕೆ. ಅವರ ಸರಳತನ ಮತ್ತು
ನಿಷ್ಠೆ, ಸಮಯ ಪಾಲನೆ ನೋಡಿ ನನಗೆ ಬಹಳ ಖುಷಿ ಆಯಿತು. ಅವರ ಅಭಿಮಾನಿಯಾಗಿ ಅವತ್ತೇ ನಾನು ಅಭಿಮಾನಿ ಆಗಿಬಿಟ್ಟೆ. ಅವತ್ತಿನಿಂದ ಇಲ್ಲಿವರೆಗೆ ಅವ್ರ ಕಡೆ ಬಹಳ ಪ್ರೀತಿ ನನಗಿದೆ. ನಾನು ಯಾವಾಗ ಪದೇ ಪದೇ ಫೋನ್ ಮಾಡಲ್ಲ, ಒಂದು ಟೀಮ್ ಇದೆ, ಅವ್ರ ಟೀಮ್ ಎಲ್ಲ ಫೋನ್ ಮಾಡಿ ಮಾತಾಡ್ತಾ ಇರ್ತಾರೆ ದೀಪ್ ಅವರೆಲ್ಲರೂ. ಆವಾಗ ನಾನು ಕೇಳ್ಕೊಂತೀನಿ ಯಾವ್ದು ಬರ್ತಾರೆ ಅಂತೇಳಿ. ಅವ್ರು ಬಂದಾಗ 2-3 ಕಾರ್ಯಕ್ರಮಕ್ಕೆ ನನಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅವರು ನಮ್ಮ ಪಾಂಡವಪುರ ತಾಲೂಕಿನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಬಹಳ ಶ್ರಮ ಪಡ್ತಾ ಇದ್ದಾರೆ. ಸುಮಾರು 90 ಶಾಲೆಗಳನ್ನು ಅವರು ದುರಸ್ತಿ ಮಾಡಿ ಕೊಟ್ಟಿದ್ದಾರೆ. ನಮ್ಮಲ್ಲಿ ತಾಲೂಕಿನಲ್ಲಿ 270 ಶಾಲೆಗಳನ್ನು ದುರಸ್ತಿ ಮಾಡಲಿಕ್ಕೆ ನಾವು ಪಟ್ಟಿ ಮಾಡಿದ್ವಿ. ಅದರಲ್ಲಿ ಸರ್ಕಾರದ ಅನುದಾನ ಮಾಡಲಿಕ್ಕೆ ನಾವು ಪಟ್ಟಿ ಮಾಡಿದ್ವಿ. ಆದರೆ 90 ಶಾಲೆಗಳನ್ನ ಅವರು ಸ್ವಂತ ಹಣದಲ್ಲಿ ದುರಸ್ತಿ ಮಾಡಿ ಕೊಟ್ಟಿದ್ದಾರೆ. ಅವರು ಹೇಳುವಂತೆ ಅಂಗನವಾಡಿ ಕೇಂದ್ರಗಳನ್ನ ಸುಮಾರು 146 ಕೇಂದ್ರಗಳನ್ನ ದುರಸ್ತಿ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಪಾಂಡವಪುರ ತಾಲೂಕಿನಲ್ಲಿ ಅರ್ಧಕ್ಕಿಂತ ಹೆಚ್ಚು ಶಾಲೆಗಳು ಅಭಿವೃದ್ಧಿಯನ್ನ ಕಾಣ್ತಾ ಇದೆ. ಪಾಂಡವಪುರ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಕೊಡ್ತಕ್ಕಂಥ ದಾನಿಗಳು ಬಹಳಷ್ಟಿದ್ದಾರೆ. ನಾವು ಮನವೊಲಿಸಬೇಕು, ಅವ್ರನ್ನ ಭೇಟಿ ಮಾಡಬೇಕು. ಅವ್ರು ಹೇಳುವಂತೆ ಗ್ರಾಮದಲ್ಲೂ ಕೂಡ ಸ್ವಲ್ಪ ಹಣವನ್ನ ಹೂಡಿ ಇಟ್ಟು ಅದ್ರ ಜೊತೆಗೆ ಅವ್ರ ಸಹಕಾರವನ್ನು ಪಡ್ಕೊಂಡು ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗಬೇಕು. ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತ ಮಕ್ಕಳ ಕಲಿಕೆ ಉತ್ತಮವಾಗಬೇಕು, ಫಲಿತಾಂಶ ಸುಧಾರಣೆ ಆಗಲಿಕ್ಕೆ ಇಂಥರೆಲ್ಲ ಸಹಕಾರವನ್ನ ಪಡ್ಕೊಂಡು ಮಾಡಬೇಕು ಅಂತ ಹೇಳ್ತಾ ನನಗೆ ಇದು ಮೊದಲು ನನ್ನ ಪರಿಚಿತ ಮಾಡ್ಕೊಡ್ತೀನಿ. 1960-61ರಲ್ಲಿ ನಾನು ಈ ಶಾಲೆಯಲ್ಲಿ ಓದ್ತೀನಿ. ಅಲ್ಲಿಂದ ಸ್ಟಾರ್ಟಿಂಗ್ SSLC ಮುಗಿತು. ಈ ಶಾಲೆಯಲ್ಲಿ ಓದಬೇಕಾದ ಕಾರಣ ಈ ಶಾಲೆಗೆ ಮೊಟ್ಟ ಮೊದಲಿಗೆ ನಮ್ಮ ತಂದೆ ಇಲ್ಲಿ ಗುರುಗಳಾಗಿದ್ದರು. ಮಿಡ್ಲ್ ಸ್ಕೂಲ್ ಹೆಡ್ ಮಾಸ್ಟರ್ ಅವರು ರಿಟೈರ್ಡ್ ಆಯಿತು. ತಾಲೂಕ್ ಪಂಚಾಯತಿ ಮೆಂಬರ್ ಆದರು, ಜಿಲ್ಲಾ ಪರಿಷತ್ ಮೆಂಬರ್ ಆದರು, ದಿವಂಗತರಾಗಿದ್ದಾರೆ ಈಗ. ಸೊ ನಾವು ಈ ಶಾಲೆಗೆ ಸರ್ MC ಕೂಡ ಸರ್ ಅವರು ಸುಮಾರು ಈ ಶಾಲೆಗೆ ಹಲವಾರು ಕೊಡುಗೆಗಳು, ಈ ಜಾಗಗಳನ್ನೇ ಬಿಟ್ಟಿಯಾಗಿ ಕೊಡಿಸಿದ್ದಾರೆ. ಇಷ್ಟೆಲ್ಲ ನಾವು ಬೇರೆಯವರಿಗೆ ಪಾಪ ಅವ್ರ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಈ ಜಾಗವನ್ನು ಕೊಟ್ಟಿದ್ದಾರೆ. ಈ ಶಾಲೆ ಕಟ್ಟಬೇಕಾದ್ರೂ ಅವ್ರದ್ದು ಪರಿಶ್ರಮ, ಮತ್ತೆ ಅವರು ಮಾವರು ಇಲ್ಲಿನ ಗುರುಗಳು, ಮೊದಲನೇ ಗುರುಗಳು. ಹಾಗಾಗಿ ಈ ಶಾಲೆ ಅವತ್ತಿಂದ ಬಂದಿದೆ. ನಾನು ಈ ಶಾಲೆಗೆ ನಾನು ಈ ಶಾಲೆ ಓದಿದ್ದೀನಿ, ಏನಾದ್ರು ಕೊಡುಗೆ ಮಾಡಬೇಕು ಅಂತೇಳಿ ಹಲವಾರು ಬಾರಿ ನಾನು 1995ರಿಂದ ಶುರು ಮಾಡಿದೆ. ಫಸ್ಟ್ SSLC 7ನೇ ಕ್ಲಾಸ್ ಪಾಸ್ ಆದವರಿಗೆ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, SSLC ಪಾಸ್ ಆದವ್ರಿಗೆ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸ್ ಶುರು ಮಾಡಿದೆ. ಅದಾದ ತದನಂತರ ಒಂದ್ಸಲ ಒಳ್ಳೆ ವಿದ್ಯಾರ್ಥಿ ಓದ್ತಾ ಇದ್ದಾನೆ, ಚೆನ್ನಾಗಿ ಡಿಸ್ಟಿಂಕ್ಷನ್ ತಗೊಂಡಿದ್ದಾನೆ ಅಂತ ಯಾರೋ ಒಬ್ರು ಹೇಳಿದ್ರು. ಸೊ ಯಾರು ಡಿಸ್ಟಿಂಕ್ಷನ್ ತೆಗಿತಾರೆ ಅವ್ರಿಗೆ 1000 ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಹೇಳಿದೆ. ಸೊ ಅವರು ಫಸ್ಟ್ 5 ಜನ ಡಿಸ್ಟಿಂಕ್ಷನ್ ಆದರು. ನೆಕ್ಸ್ಟ್ ಇಯರ್ಗೆ 10 ಜನ ಆದರು. ಅದ್ರ ಮಾರ್ರೆ 20 ಜನ ಆದರು ಈ ಸರ್ಕಾರಿ ಶಾಲೆಗೆ. ಸೊ ಗುಲಾಬಿ ಸುತ್ತಿನ 40 ಜನ, ಅದು ಒಂದೇ ಸಾರಿ 60,000, ಪ್ರತಿ ಒಬ್ಬರಿಗೂ 60,000 ಕೊಟ್ಟ. ಆ ಟೈಮ್ಗೆ ಕರೋನಾ ಬಂತು, ನಿಂತೋಯ್ತು.